ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಮುರಳಿ ಅವರೇ, ಯಾರನ್ನ ಕರೆಸ್ತಾ ಇದ್ದೀರಾ? ಏನಪ್ಪಾ ವಿಶೇಷ? ನಮ್ಮ ಇವತ್ತಿನ ವಿಶೇಷ ಮೊದಲೇ ತಿಳಿಸಿದ್ದೀನಿ. ಈ ವಾರ ಪೂರ್ತಿ ಬಿರಿಯಾನಿ ಸ್ಪೆಷಲ್ ಬಿರಿಯಾನಿ ಕ್ಯಾಂಪ್ ಅನ್ನೇ ಮಾಡ್ತಾ ಇದ್ದಾರೆ ಸುಚಿತ್ರಾ ಅವರು ನಮ್ಮ ಕಾರ್ಯಕ್ರಮದಲ್ಲಿ. ಅವ್ರನ್ನ ಕರೆಸಿ ಕ್ಯಾಂಪ್ ಅಲ್ಲಿ ಇವತ್ತು ಯಾವ ಬಿರಿಯಾನಿ ಮಾಡ್ತಾರೆ ನೋಡೋಣ. ಸುಚಿತ್ರಾ ಅವರೇ ನಮಸ್ಕಾರ, ಬನ್ರಿ ರೇ. ಯಾಕ್ರಿ ಬೇಜಾರಾಗಿ ಬರ್ತಾ ಇದೀರಾ? ಲಾಸ್ಟ್ ದಿನ ಇವತ್ತು ಬಿರಿಯಾನಿ ಮಾಡೋದು ಅಂತ ಬೇಜಾರಾಗ್ತಾ ಇದೆಯಾ ನಿಮ್ಗೆ? ಓಕೆ, ಏನ್ ಬೇಜಾರಿಲ್ಲ ತಾನೆ? ಇವತ್ತು ಬಿರಿಯಾನಿ ಕ್ಯಾಂಪ್ ಅಲ್ಲಿ ಲಾಸ್ಟ್ ಬಿರಿಯಾನಿ ತೋರ್ಸ್ಬೇಕು ನೀವು. ಯಾವ ಬಿರಿಯಾನಿ ತೋರಿಸ್ತಾ ಇದೀರಾ ಸುಚಿತ್ರಾ? ಇವತ್ತು ಸಿಂಧಿ ಬಿರಿಯಾನಿ ತೋರಿಸ್ತಾ ಇದೀನಿ. ಸಿಂಧಿಗಳು ಬಿರಿಯಾನಿ ತಿಂತಾರ? ವೆಜ್ ಬಿರಿಯಾನಿ, ನಾನ್ ವೆಜ್ ಬಿರಿಯಾನಿ? ನಾನ್ ವೆಜ್ ಬಿರಿಯಾನಿ, ಮಟನ್ ಆದ್ರೂ ಮಾಡ್ಬೋದು, ಚಿಕನ್ ಆದ್ರೂ ಮಾಡ್ಬೋದು. ಇಲ್ಲಿ ನಾನು ಚಿಕನ್ ಅಲ್ಲಿ ಮಾಡ್ತೀನಿ. ಓಕೆ, ಏನೇನ್ ತಂದಿದ್ದೀರಾ ಸಿಂಧಿ ಬಿರಿಯಾನಿ ಮಾಡಕ್ಕೆ? ಸಿಂಧಿ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಎಣ್ಣೆಯಲ್ಲಿ ಕರಿದ ಬ್ರೌನ್ ಈರುಳ್ಳಿ, ಬಾಸುಮತಿ ಅಕ್ಕಿ, ಮೊಸರು, ಆಲೂಗೆಡ್ಡೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿರು ಮೆಣಸಿನಕಾಯಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಏಲಕ್ಕಿ, ಕಪ್ಪು ಏಲಕ್ಕಿ, ಜಾಪತ್ರೆ, ಶಾಹಿ ಜೀರಾ, ಕುಂಕುಮ ಕೇಸರಿ ಹಾಕಿದ ಹಾಲು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ, ಬಿರಿಯಾನಿ ಮಸಾಲ, ನಿಂಬೆ ರಸ, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್ ಮಾಡಕ್ಕೆ ನಿಮ್ಗೆ? ಫಸ್ಟ್ ಕಡಾಯಿ ಯಾವ್ದ್ರಲ್ಲಿ ಮಾಡ್ತೀವಿ ಬಿರಿಯಾನಿ? ಇದೇ ಇಡ್ಬೋದಾ? ಇದು ದಪ್ಪ ಇದೆಯಲ್ಲ ತಳ, ಇದ್ರಲ್ಲಿ ಒಂದ್ರಲ್ಲಿ ಮಾಡೋಣ ಅಂತ. ಮಾಡಿ ತೊಳಿ. ಡಿಫ್ರೆಂಟ್ ಆಗಿರುತ್ತೆ, ಯಾವಾಗ ಒಂದರಲ್ಲೇ ತೋರಿಸಿ. ಓಕೆ ಮೇಡಮ್, ನೀವು ಹೆಂಗೆ ಹೇಳ್ತೀರಾ ಹಂಗೆ. ಇದಕ್ಕೂ ಅಕ್ಕಿ ಬೇರೆ ಕಡೆ ಇಟ್ಕೊಂಡು ಬೇಯಿಸ್ಕೋಬೇಕಲ್ಲ, ಮಾಡ್ಕೊಂಬೋಣ. ಕೆಲಸಗಳಾಗ್ಬಿಡುತ್ತೆ ಈಗ. ಯಾಕಂದ್ರೆ ಬಿರಿಯಾನಿ ಮಾಡೋದಂದ್ರೆ ಎಲ್ಲಾರ್ಗು ಗೊತ್ತು, ಒಂದ್ ದಿನ ಹಿಡಿದು ಬಿಡುತ್ತೀರಿ ಅಂತಾರೆ. ನಾವು ತೋರ್ಸೋದ್ರಿಂದ ಒಂದ್ ದಿನ ಹಿಡಿಯುತ್ತೆ ಅನ್ನೋದನ್ನ ತಡಿಬೇಕು ನಾವು. ಖಂಡಿತ. ಓಕೆ, ಯಾವುದೇ ಬಿರಿಯಾನಿ ಮಾಡ್ಬೇಕಂದ್ರೂ ಸಹ ಅಕ್ಕಿನ ಒಂದ್ ಕಡೆ 70% ಅಷ್ಟು ಕುಕ್ ಮಾಡ್ಕೊಂಡು ಬಿರಿಯಾನಿಗೆ ಮಿಕ್ಸ್ ಮಾಡಿದ್ರೆ ಅನ್ನ ಬಿಡಿಬಿಡಿಯಾಗಿರುತ್ತೆ, ತಿನ್ನಕ್ಕೆ ರುಚಿಯಾಗಿರುತ್ತೆ. ಗೊಜ್ಜು ಅನ್ನ ಎರಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಇಷ್ಟು ತಿನ್ನೋರು ಒಂದಿಷ್ಟು ತಿನ್ಬಹುದು ಅಂತ ನಾನು ಅನ್ಕೊಂಡಿದೀನಿ. ಓಕೆ ಮೇಡಮ್, ಮತ್ತೆ ನೀರ್ ಬಸ್ಕೊಳ್ಳೋದಕ್ಕೆ ಯಾವ್ದೇ ಪಾತ್ರೆ ತಗೊಂತೀರಾ? ಹೌದು. ಕಣ್ಣಳ್ತಿಯಲ್ಲಾದ್ರೆ ಅರ್ಧ ಪಾತ್ರೆ. ಓಕೆ. ಇಲ್ಲಿ ಮೆಜರ್ಮೆಂಟ್ಸ್ ಬೇಕಂದ್ರೆ 1 ಕಪ್ಗೆ 5 to 6 cups ಆಫ್ ವಾಟರ್. ಓಹೋ, ಹಂಗ? ಸಾಕು, ಹಾಫ್ಗೆ. ಓಕೆ ಬಿಡಿ, ಸಾಕು. ಏನೇನ್ ಹಾಕ್ತೀರಿ ಇದಕ್ಕೆ? 1 ಸ್ಪೂನ್ ಗೀ. ಕೃಷ್ಣ ಗೀ ನಮ್ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಾ ಇದೀವಿ, ಅದು ಬಿರಿಯಾನಿ ಸ್ಪೆಷಲ್ ಅಲ್ಲಿ. ತಿನ್ನೋರ್ಗೆಲ್ಲ ರುಚಿ ಬರ್ಬೇಕು. ಸಾಕಾ? ಸಾಕು. ಓಕೆ ಓಕೆ. ನಂತರ ಸ್ವಲ್ಪ ಇದಕ್ಕೆ ಶಾಹಿ ಜೀರಾ, ಕಪ್ಪು ಏಲಕ್ಕಿ, ಓಕೆ, ಜಾಪತ್ರೆ. ಓಕೆ. ಒಂದು ನಾವದೇ ಅನ್ಕೊಳ್ತಾ ಇದ್ವಿ ಇವೆಲ್ಲ ಏನು ಹಾಕಲ್ವಲ್ಲ ಬಿರಿಯಾನಿಲಿ, ಇಷ್ಟೊಂದು ಘಮ ಬರ್ತಲ್ಲ, ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ವಿ ಸುಚಿತ್ರಾ. ಎಲ್ಲ ರೈಸ್ಗೆ ಹಾಕಿ ಕುಕ್ ಮಾಡಬಹುದು. ಮಾಡೋ ಐಡಿಯಾ ನಿಮ್ಮಿಂದಾನೆ ಗೊತ್ತಾಗಿದೆ. ಇಲ್ಲಿ ಏನೋ ಹಾಕದೇ ಬೇಕಾಗಲ್ಲ, ಎಲ್ಲಾ ಸ್ಪೈಸಸ್ ನಾವು ರೈಸ್ಗೆ ಏನ್ ಹಾಕ್ತಿವಿ ಅದು ಹಿಡಿಯುತ್ತೆ. ಚಕ್ಕೆ ಒಂದೆರಡು, ಓಕೆ, ಲವಂಗ, ಓಹೋ ವೆರಿ ಗುಡ್. ಮತ್ತೆ ಏಲಕ್ಕಿ, ಹಸಿರು ಏಲಕ್ಕಿ, ಕಪ್ಪು ಏಲಕ್ಕಿನೂ ಹಾಕಿದ್ದೀನಿ. ಓಕೆ, ಇದು ಹಸಿರು ಏಲಕ್ಕಿ. ಕಪ್ಪು ಏಲಕ್ಕಿ ಹಾಕಿದ್ರೆ ಆ ಬಿರಿಯಾನಿ ಅನ್ನೋದಕ್ಕೊಂದು ಬೆಲೆ. ಹೌದು ಅಲ್ವಾ? ಅದು ಡಿಫ್ರೆಂಟ್ ಫ್ಲೇವರ್. ಓಕೆ, ನೀರ್ ಕುದಿಲಿ, ಆಮೇಲೆ ಅಕ್ಕಿ ಹಾಕೋಣ. ಇಲ್ಲಿ ಪಾತ್ರೆ ಕಾದಿದೆ, ಏನ್ ಹಾಕೋಣ? ಸಾಲ್ಟ್ ಹಾಕ್ಬಿಡ್ತೀನಿ, ಹಾಗೆ 1 ಸ್ಪೂನ್ ಅಷ್ಟು. ಓಕೆ, ಉಪ್ಪು, ಯಾಕಂದ್ರೆ ಸ್ಟ್ರೈನ್ ಮಾಡ್ಕೋತೀವಿ, ಅದು ಜಾಸ್ತಿ ಆಗೋದು. ಕೆಲವು ಸರಿ ಈ ತರ ನಾವು ಉಪ್ಪೆಲ್ಲ ಹಾಕಿರೋದ್ರಿಂದ ಬಿರಿಯಾನಿಲಿ ಚಿಕನ್ ಸಿಕ್ಕಿಲ್ಲ ಅಂದ್ರೆ ಆ ಅನ್ನಕ್ಕೆ ಒಳ್ಳೆ ರುಚಿ ಸಿಗುತ್ತೆ, ಇಟ್ಕೊಳ್ಳುತ್ತೆ ಅದು. ಓಕೆ, ಕುದಿಲಿ ಬರ್ಲಿ. ಅಲ್ಲೇನ್ ಹಾಕ್ಲಿ? ಇಲ್ಲಿ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಜೊತೆಗೆ 2 ಸ್ಪೂನ್ ತುಪ್ಪ. 2 ಸ್ಪೂನ್ ತುಪ್ಪ ಬೇಕಾ? ಸಾಕು. ಸಾಕಾ? ಕೃಷ್ಣ ಗೀನ್ ಉಪಯೋಗಿಸಿ ಅದ್ಭುತವಾಗಿರುವಂತಹ ಬಿರಿಯಾನಿಗಳನ್ನ ಮಾಡ್ತಾ ಇದೀವಿ ನಮ್ಮ ಬಿರಿಯಾನಿ ಕ್ಯಾಂಪ್ ನಲ್ಲಿ. ಫುಲ್ ಹೈ ಫ್ಲೇಮ್ ಇರ್ಲಿ. ಹೈ ಫ್ಲೇಮ್ ಅಲ್ಲಿ ಇದೆ ಮೇಡಮ್. ಈರುಳ್ಳಿ ಹಾಕ್ತಾ ಇದ್ದೇನೆ. ಓಕೆ, 2 ಸಣ್ಣದಾಗಿ ಇರ್ತದೆ. ಸಾಕಾ? ತುಪ್ಪ ಮತ್ತು ಎಣ್ಣೆಯ ಮಿಶ್ರಣದಲ್ಲಿ ನಾವು ಈರುಳ್ಳಿಯನ್ನು ಉರಿಯುತ್ತಿದ್ದೇವೆ ಅಲ್ವಾ ಸುಚಿತಾ? ಹೌದು, ಚೆನ್ನಾಗಿ ಬ್ರೌನ್ ಆಗ್ಬೇಕದು. ಓಕೆ ಮೇಡಮ್. ಯೂಶಲಿ ಎಲ್ಲಾ ಬಿರಿಯಾನಿಗೂ ಮೇನ್ ಇಂಗ್ರೀಡಿಯೆಂಟ್ಸ್ ಎಲ್ಲಾ ಸ್ಪೈಸಸ್ ಇದ್ದೇ ಇರುತ್ತೆ. ಯಾವುದೇ ಬಿರಿಯಾನಿ ಚೇಂಜ್ ಆಗೋದಲ್ಲ. ಚಕ್ಕೆ, ಲವಂಗ, ಏಲಕ್ಕಿ ಅದು ಬೇಕೇ ಬೇಕು ಮೇನ್ ಆಗಿ. ಇವಾಗ ನೀವೇನ್ ತೋರಿಸ್ತಾ ಇದೀರಾ? ಇದು ಚಿಕನ್ ಮಾಡ್ಕೋಬಹುದು, ಮಟನ್ ಅಲ್ಲಾದ್ರೂ ಮಾಡ್ಕೋಬಹುದು, ವೆಜ್ ಆದ್ರೂ ಮಾಡ್ಕೋಬಹುದು. ಓಕೆ. ಇಲ್ಲಿ ನೀರ್ ಕಾಯ್ತಾ ಇದೆ. ಇದು ಒಂದು ಕುದಿ ಬಂದ ಮೇಲೆ ಅಕ್ಕಿ ಹಾಕೋಣ ಅಲ್ವೇ? ಅಂತೂ ಸಿಂಧಿ ಬಿರಿಯಾನಿ ಮಾಡ್ಬೇಕು ಅಂದಾಗ 3 ಸ್ಟವ್ ಹಚ್ಕೋಬೇಕು ಅಂತ ಕಾಣುತ್ತೆ. ಸಣ್ಣದಾಗಿ ಪ್ಯಾನ್ ಇಟ್ಕೊಂಡಿದೀವಿ. ಇದಕ್ಕೆ ಸ್ವಲ್ಪ ಇರೋದು ಏನೋ ಎಣ್ಣೆ ಜಾಸ್ತಿ ಅಂತ ಇದ್ರು, ಸ್ವಲ್ಪ ಎಣ್ಣೆ ಬೇಕಾಗಿತ್ತು. ಇದಕ್ಕೆ ಎಣ್ಣೆ ಹಾಕೊಂಡಿದೀವಿ.
ಸಾಕಲ್ಲ? ನಂತರ ಚಿಕನ್ ಹಾಕ್ತಾ ಇದೀನಿ. ಅದಕ್ಕೆ ಚಿಕನ್ ಹಾಕ್ಬಿಡ್ತಾ ಇದ್ದೀರಾ? ಮೊದಲೇ ಹಾಕಿದ್ರೆ ಚೆನ್ನಾಗಿ ಚಿಕನ್ ನಮ್ಗೆ ಮಸಾಲೆ ಪದಾರ್ಥಗಳನ್ನ ಹಿಡಿಯುತ್ತೆ. ಓಕೆ. ಮತ್ತೆ ಬೇಯುತ್ತೇವೆ ಈಗ. ಹೌದಾ? ಚಿಕನ್ ಬೇಕಾದ್ರೆ ಹಾಕೋಬಹುದು, ಮಟನ್ ಬೇಕಾದ್ರೆ ಹಾಕೋಬಹುದು. ಹೌದು ಅಲ್ವೇ? ಹೌದು. ಅದೇ ತುಂಬಾ ಆನಿಯನ್ ಹಾಕಿ ಬ್ರೌನ್ ಆದ ತಕ್ಷಣನೇ ಮಟನ್ ಆರ್ ಚಿಕನ್ ಯಾವ್ದಾರ ಆಡ್ ಮಾಡ್ಕೋಬಹುದು. ಓಕೆ. ಹಲ್ದಿ ಪೌಡರ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಟರ್ಮರಿಕ್ ಪೌಡರ್. ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ ಅನ್ನೇ ಇಲ್ಲಿ ಅಕ್ಕಿ ಕೊಟ್ಬಿಡಿ ಒಂದು ನಿಮಿಷ. ಅದು ಕಾಯಿಲಿ. ಬಾಸ್ಮತಿ ರೈಸ್ ಎಸ್ 30 to 45 ಮಿನಿಟ್ಸ್ ನೆನೆಸಿದ್ರೆ ಓಕೆ ಚೆನ್ನಾಗಿ ಬರುತ್ತೆ. ಓಕೆ. ನೆನೆಸಿ ಸ್ಟ್ರೈನ್ ಮಾಡಿರೋಂಥದ್ದು. ಓಕೆ. ಈಗ ನೀರು ಬಾಯ್ಲ್ ಆಗ್ತಾ ಇದೆ. ಓಕೆ. ಹಾಕೊಂಬೋಣ ಇದಕ್ಕೆ. ಹಾಕಿ. ಇಲ್ಲಿ ಚಿಕನ್ ಇದೆ, ಇಲ್ಲಿ ಅಕ್ಕಿನ ಬೇಯಿಸ್ತಾ ಇದೀವಿ. ಇಲ್ಲಿ ಇದಕ್ಕೆ ಆಲೂಗಡ್ಡೆ ಹಾಕ್ತಿವಿ, ಅದೇ ಡಿಫ್ರೆನ್ಸ್ ಇದು. ಹೌದೇನ್ರಿ? ಮತ್ತೆ ಇದನ್ನ ಸ್ವಲ್ಪ ಪಾರ್ ಬಾಯ್ಲ್ ಒಂದು ಬಾಯ್ಲ್ ಮಾಡಿಸ್ಕೊಂಡಿದೀನಿ. ಓಕೆ. ಯಾಕಂದ್ರೆ ಬೇಗ ಬೇಯುತ್ತೆ ಅಂತ. ಓಕೆ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಓಕೆ. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತೀನಿ. ಸ್ವಲ್ಪ ಚೆನ್ನಾಗಿರುತ್ತೆ, ಆಲೂಗಡ್ಡೆಗೆಲ್ಲ ಹಿಡಿಯುತ್ತೆ. ಓಕೆ. ಚಿಕನ್ನು, ಆಲೂಗಡ್ಡೆ, ಅಕ್ಕಿ ಮೂರು ಒಂದೇ ಕಡೆ ಆಗ್ತಾ ಇದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ 1 ಸ್ಪೂನ್. ಓಕೆ. ಸ್ವಲ್ಪ ಫ್ರೈ ಆಗ್ಬೇಕು ಅದು. ಆಲೂಗಡ್ಡೆ ಫ್ರೈ. ರೈಸ್ ಚೆಕ್ ಮಾಡಬೇಕು. ರೈಸ್ ಹಾಕ್ತಾ ಇದೆ, ಡೋಂಟ್ ವರಿ. ರೈಸಿನ ಬಗ್ಗೆ ಬಿಟ್ಟಾಕಿ, ನಾವು ನೋಡ್ಕೊಳ್ತೀವಿ. ನಾವು 4 ದಿವಸದಿಂದ ನೋಡ್ತಾ ಇದೀವಿ ನೀವು ಬಿರಿಯಾನಿ ಹೆಂಗ್ ಮಾಡ್ತೀರಾ ಅಂತ. ನಮ್ಗೆ ರೈಸ್ ನೋಡಕ್ ಬರಲ್ವಾ ಸುಚಿತ್ರ? ಕಲ್ತ್ಕೊಂಡ್ಬಿಟ್ರಿ ಈಗ ನೀವು. ಹೆಚ್ಚು ಕಡಿಮೆ ಕಲ್ತ್ಕೊಂಡ್ಬಿಟ್ಟಿದೀವ್ರಿ ರೈಸ್ ನೋಡೋದನ್ನ. ಒಳ್ಳೆ ಘಮ ಬರ್ತಾ ಇದೆ. ಈ ಬಾಸುಮತಿ ರೈಸ್ ಮಾತ್ರ ಓಹ್ ಅದ್ಭುತವಾಗಿ ಬರ್ತಾ ಇದೆ. ಏನದು? ಮೊಸರು ಹಾಕ್ತಾ ಇದ್ದೀನಿ. ಇದಕ್ಕೇನೆ ಚಿಕನ್ಗೆ. ಚಿಕನ್ ಚೆನ್ನಾಗಿ ಸಾಫ್ಟ್ ಆಗಕ್ಕೋಸ್ಕರ ಅಲ್ವಾ? ಹೌದು. ಅರ್ಧ ಕಪ್ ಅಷ್ಟು ಮೊಸರು ಬೇಕಾಗುತ್ತೆ. ಓಹೋ, ಹಿಂಗೆಲ್ಲ ಮಾಡ್ಕೊಂಡು ದಿನ ತಿಂತಾ ಇದ್ರೆ ಅಷ್ಟೇ ಸುಚಿತ್ರ ನಮ್ ಕತೆ. ಎಟ್ಕುಕ್ ಸುಚಿತ್ರ ಅವ್ರೆ, ಅಕ್ಕಿ ಬೆಂದಿದೆ ನೋಡಿ. ಇನ್ನೊಂದು ಸ್ವಲ್ಪನಾ? ಒಂದೆರಡು ಬಾಯ್ಲ್. ಇದು ಬ್ರೌನ್ ಆಗ್ಬೇಕಾ? ಸ್ವಲ್ಪ ಕಲರ್ ಆಗಲಿ. ಆಗ ದಮ್ ಇಟ್ಟಾಕ ಅದು ಆಲೂಗಡ್ಡೆ ಬೇಗ ಬೇಯುತ್ತೆ ನಮ್ಗೆ. ಓಕೆ. ಸಾಕ? ಆಫ್ ಮಾಡೋಣ? ಆಫ್ ಮಾಡಿ. ಸಾಕು. ಅಂದ್ರೆ 70% ಅಕ್ಕಿ ಆಗಿ ಅನ್ನ ಆಗಿದೆ ಅಂತ ನೀವು ಅನ್ಕೊಂಡಾಗ ಇದನ್ನ ಆಫ್ ಮಾಡ್ಬಿಡಿ. ಇದಾಗ್ಬಿಡ್ಲಿಲ್ವಾ? ಇದನ್ನ ಹಾಕೊಂಬೋಣ ಅಥವಾ ಕಡೆಯಲ್ಲಿ ಹಾಕ್ತೀವ? ಲಾಸ್ಟ್ ಅಲ್ಲಿ ಹಾಕ್ತೀನಿ. ಸಾಕು, ಅದು ಆಫ್ ಮಾಡ್ಬಿಡಿ. ಇದು ಆಯ್ತಾ? ಓಕೆ. ಒಂದು 3 ಸ್ಟವ್ಗಳಿತ್ತು ಅಂತ ಹೇಳಿದ್ರೆ ಈ ತರ ಫಟ ಅಂತ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದ್ರೆ ರೆಡ್ ಚಿಲ್ಲಿ ಪೌಡರ್ ಎಷ್ಟು ಹಾಕೋಣ ಮೇಡಮ್? 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ. ಸಾಕಲ್ಲ? ಸಾಕು. ಆಮೇಲೆ ಧನಿಯಾ ಪೌಡರ್ ಎಷ್ಟು ಹಾಕ್ಲಿ ಹೇಳಿ? 1.5 ಹಾಕಿ. ಇದಕ್ಕಿಂತ ಜಾಸ್ತಿನಾ? ಹೌದು, ಸಾಕು. ಓಕೆ. ಆಮೇಲೆ ಜೀರಾ ಪೌಡರ್ ನಿಮ್ಮ 1 ಟೀ ಸ್ಪೂನ್. ಓಕೆ. ಸಿಂಧಿ ಬಿರಿಯಾನಿನ ನಮ್ಮ ಬಿರಿಯಾನಿ ಕ್ಯಾಂಪಲ್ಲಿ ತೋರಿಸ್ತಾ ಇದೀವಿ. ಇವತ್ತು ಬಿರಿಯಾನಿ ತೋರಿಸೋದು ಕಡೆ ದಿನ. ಒಂದು ವಾರದಿಂದ ಅದ್ಭುತವಾದಂಥ ಬಿರಿಯಾನಿಗಳನ್ನ ತೋರಿಸ್ತಾ ಇದೀವಿ ನಮ್ಮ ಸುಚಿತ್ರ ಅವರ ಬಿರಿಯಾನಿ ಕ್ಯಾಂಪಲ್ಲಿ. 1-2 ಹಸಿಮೆಣಸಿನಕಾಯಿ. ಸ್ವಲ್ಪ ಚೇಂಜ್ ಅಲ್ಲ ಒಂದೊಂದು ಬಿರಿಯಾನಿಗೂ? ಹೌದು. ಸಾಲ್ಟ್ ಹಾಕ್ತೀನಿ. ಹಾಕಿ ಮೇಡಮ್. ಪೀಸಸ್ಗೆಲ್ಲ ಹಿಡಿಬೇಕು. ಹಾಕಿ. ಗೊಜ್ಜಾಯ್ತಲ್ಲ? ಇದರಲ್ಲೇ ಚಿಕನ್ ಬೆಂದೋಗುತ್ತೆ ನಮಗೆ ಅಲ್ವಾ? ಚಿಕನ್ ಮುಕ್ಕಾಲು ಬೇಯುತ್ತೆ. ಆಮೇಲೆ ದಮ್ಮಲ್ಲಿ ಒಂದು ಅಷ್ಟು ಬೇಯುತ್ತೆ. ಓಕೆ. ನಾನು ಇದು ಸೋಸ್ಕೊಂಬಿಡ್ಲಾ? ಸ್ಟ್ರೈನ್ ಮಾಡ್ಕೊಂಡು. ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಓಕೆ. ಆಮೇಲೆ ಮತ್ತೆ ಮೇಲೆ ಗಾರ್ನಿಶಿಗೆ ಹಾಕ್ತೀವಿ. ಓಕೆ. ಇಲ್ಲಿ ಟೊಮೆಟೊ ಹಾಕ್ತಾ ಇದ್ದೀನಿ. ಓ, ಇದಕ್ಕೆ ಟೊಮೆಟೊ ಬೇಕಲ್ವಾ? ಟೊಮೆಟೊ ಬೇಕು. ಯೂಶಲಿ ಬೇರೆ ಇದಕ್ಕೆಲ್ಲ ನಾವು ಟೊಮೆಟೊ ಹಾಕಿಲ್ಲ. ಇದು ಕೆಲವರು ಟೊಮೆಟೊಸ್ನ ಹಾಗೆ ರೌಂಡ್ ಆಗಿ ಹಾಕ್ತಾರೆ. ಹೆಚ್ಚಿ ಹಾಕ್ತಾರೆ. ಮತ್ತೆ ಇಲ್ಲಿ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾರೆ. ಹೇಳಿ. ಡ್ರೈಡ್ ಪ್ಲಮ್ ಪ್ರೂನ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನು ಸಹ ಹಾಕ್ತಾರೆ.
ಡ್ರೈಡ್ ಪ್ಲಮ್ ಏನ್ ಬರುತ್ತೆ ಪ್ರೂನ್ಸ್, ಹೌದು ಅದನ್ನ ಹಾಕ್ತಾರೆ. ಓಕೆ 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 ಓಕೆ. ಇಷ್ಟ ಹಾಕೊಂಡ್ರೆ ಸಾಕ್ಬಿಡ್ರಿ, ಬೇಜಾನ್ ಸಿಕ್ಕಾಬಿಡಿ ಸಖತ್ತಾಗುತ್ತೆ. ನಾವೆಲ್ಲೂ ನೀರೇ ಉಪಯೋಗಿಸ್ತಾ ಇಲ್ಲ ಇಲ್ಲಿ, ಅದೊಂದೇ ಸ್ಪೆಷಲ್ ಈ ಬಿರಿಯಾನಿಗಳಲ್ಲಿ. ನೀವು ತೋರಿಸ್ತಾ ಇರುವಂತ ಬಿರಿಯಾನಿಗಳಲ್ಲಿ ಸ್ಪೆಷಲ್ ಅದು. ಇಲ್ಲ, ಸ್ವಲ್ಪ ನೀರು ಆಡ್ ಮಾಡ್ಕೋಬಹುದು. ಮಾಡ್ಕೋಬಹುದಾ? ಆಗುತ್ತೆ ಅಂದಾಗ ಇಷ್ಟೊಂದು ಅರ್ಧ ಕಪ್ಪ, ಒಂದು ಅರ್ಧ ಕಪ್ ಅಷ್ಟು, ಅರ್ಧ ಕಪ್ ವಾಟರ್ ನೀರು ಮಿಕ್ಸಿಂಗ್. ಹೌದು. ಸ್ವಲ್ಪ ಟೆಂಡರ್ ಆಗಷ್ಟು ಚಿಕನ್, ಸ್ವಲ್ಪ ಲಿಡ್ ನ ಕ್ಲೋಸ್ ಮಾಡಿ ಬೇಯಿಸೋಣ. ಬೇಯಿಸ್ಬೋಣ? ಎಷ್ಟೊಂದು 2 ನಿಮಿಷ ಚಿಕನ್ ಇಲ್ಲ, ಗಟ್ಟಿ ಇರೋದಿಲ್ಲ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಲಿ, ಕುದೀಲಿ. ವಾಟರ್ ಹಾಕಿದೀವಲ್ಲ, ಅದು ಕಂಟೆಂಟ್ ಸ್ವಲ್ಪ ಇದಾವೆ. ಏನಿದು? ಆಲೂಗಡ್ಡೆ. ಆಲೂಗಡ್ಡೆ ರೈಸ್ ನ ಆಡ್ ಮಾಡಿ ಹಾಕೋಣ. ಎಲ್ಲ ಕಡೆ ಈವನ್ ಆಗಿ ಆಗುತ್ತೆ. ಫ್ಲೇಮ್ ಕಡಿಮೆ ಮಾಡಿ. ಬಿರಿಯಾನಿ ರೆಡಿ. ಬಿರಿಯಾನಿ ಮಸಾಲಾ ಪೌಡರ್ ಏನ್ ಸಿಗುತ್ತೆ ನಮಗೆ, ಓಕೆ, ಅದು. ಓಹೋ ಹೋ ಹೋ ಹೋ, ಸ್ವಲ್ಪ ಚೇಂಜ್ ಇಲ್ಲ ಒಂದೊಂದು. ಹೌದು. ಓಕೆ, ನಿಂಬೆ ಹಣ್ಣಿನ ರಸ. ಓಹೋ, ವಿಶೇಷವಾದಂತಹ ಸಿಂಧಿ ಬಿರಿಯಾನಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ಕೊತ್ತಂಬರಿ ಸೊಪ್ಪು ಹಾಕಿ ಹಾಕಿ, ಆಮೇಲೆ ಪುದೀನ ಸೊಪ್ಪು. ಓಕೆ, ಆಮೇಲೆ ಡೀಪ್ ಫ್ರೈ ಮಾಡಿ ಇಟ್ಟಿರಂತ ಇದೇ ಇಂಪಾರ್ಟೆಂಟ್, ಹಾಕ್ರಿ. ಬ್ರೌನ್ ಆನಿಯನ್ಸ್. ಹಂಗೆ ತೊಗೊಂಡು ಟೇಬಲ್ ಮುಂದೆ, ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡ್ಬಿಟ್ರೆ ಹೌದು, ಬಾರ್ ಸಾಕ್ಬಿಡ್ತಾರೆ ಜನಗಳು. ಏನಿದು? ಕೇಸರಿ. ಕೇಸರಿನ ಹಾಲಲ್ಲಿ, ಕೇಸರಿ ದಳ ಹಾಲಲ್ಲಿ ನೆನೆಸಿರೋದು. ಓಕೆ, ಇಷ್ಟು ಕ್ವಾಂಟಿಟಿಗೆ 15 to 20 ಮಿನಿಟ್ಸ್ ಬೇಕು. ಮುಗಿದೋಯ್ತು ಜೀವನ. ಓಕೆ, ಫುಲ್ ಸ್ಲೋ ಫ್ಲೇಮ್. ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ಓಕೆ, ತೆಗೆದು ನೋಡಿ ಮೇಡಮ್. ಅದ್ಭುತ ಅದ್ಭುತ ಅದ್ಭುತ. ನಮ್ಮಾಗಿದೆ. ನಮ್ಮಾಗಿದೆಯಲ್ಲ? ಹೌದು. ರೈಸ್ ಮುಟ್ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ. ಓಕೆ, ಓ ಎಣಿಸ್ಕೋಬಹುದು ನೋಡಿ. ನಂಗೊಂದು 500 ರೈಸ್ ಹಾಕಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಆಫ್ ಮಾಡ್ಬಿಡೋಣ. ಆಫ್ ಮಾಡೋಣ. ಹಂಗೆ ತೆಗೆದು ಹಿಂಗೆ ಹಾಕ್ಬಿಡ್ರಿ. ನಿಧಾನಕ್ಕೆ ಸ್ವಲ್ಪ. ವೆರಿ ಗುಡ್. ಆಲೂಗಡ್ಡೆ ಎಲ್ಲ, ಆಲೂಗಡ್ಡೆ ಬರ್ತದೆ ಮೇಲ್ಗಡೆಗೆ. ಫುಲ್ ತಿರ್ಸ್ಕೊಂಡ್ಬಿಡ್ತೀರಾ? ಹಂಗೆ ರೀ ಸುಚಿತ್ರಾ, ಚೆನ್ನಾಗಿದೆ ರೀ, ಸಖತ್ತಾಗಿ ಬಗಿಬೋದು ಇದ್ರೊಳಗಡೆ. ಆಹಾ, ಸುಚಿತ್ರಾ, ಚಿಕನ್ ಎಲ್ಲ ಕಳೆದೋಗ್ಬಿಟ್ಟಿದೆ. ಆಲೂಗಡ್ಡೆ ಯಾವುದು ಚಿಕನ್ ಯಾವುದು ಗೊತ್ತಾಗ್ತಾ ಇಲ್ವಲ್ರಿ? ವೆರಿ ಗುಡ್. ಸಿಂಧಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಸಿಂಧಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಚಿಕನ್ ಜೊತೆಗೆ ಆಲೂಗಡ್ಡೆನೂ ಕಾಣ್ತಾ ಇದೆ. ಅದ್ಭುತವಾದಂತಹ ಬಿರಿಯಾನಿ, ಸಿಕ್ಕಾಪಡೆ ಸಖತ್ತಾಗಿರ್ಬೋದು ಇದು ಅನ್ಕೊಂಡಿದೀನಿ. ನಮ್ಮ ಕಾರ್ಯಕ್ರಮದಲ್ಲಿ ಬಿರಿಯಾನಿ ಕ್ಯಾಂಪ್ ಅನ್ನ ನಡೆಸಿದರೆ, ಕ್ಯಾಂಪ್ ಅಲ್ಲಿ ಕಡೆ ದಿನ ಮುರಳಿಯವರೇ ಅದ್ಭುತವಾಗಿರುವಂತಹ ಸಿಂಧಿ ಬಿರಿಯಾನಿ ಮಾಡ್ಕೊಡ್ತೀನಿ ಅಂತ ಕೈ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಸುಚಿತ್ರಾ ಅವರು ಈ ಬಿರಿಯಾನಿ ಕ್ಯಾಂಪ್ ಅಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳೆ, ನಿಮ್ಮಲ್ಲೇ ಸಿಂಧಿ ಬಿರಿಯಾನಿ ಮಾಡ್ಕೊಳ್ಳಿ. ಸಿಂಧಿ ಬಿರಿಯಾನಿ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ತುಪ್ಪ, ಶಾಹಿ ಜೀರಾ, ಕಪ್ಪು ಏಲಕ್ಕಿ, ಜಾಪತ್ರೆ, ಚಕ್ಕೆ, ಲವಂಗ, ಏಲಕ್ಕಿ, ಉಪ್ಪು ಹಾಕಿ ನೀರು ಕುದಿಯುವಾಗ ನೆನೆಸಿದ ಬಾಸುಮತಿ ಅಕ್ಕಿ ಹಾಕಿ ಅರ್ಧ ಬೇಯಿಸಿ ಸೋಸಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಆಲೂಗೆಡ್ಡೆ, ಉಪ್ಪು ಹಾಕಿ ಹುರಿದುಕೊಳ್ಳಿ. ಬಾಣಲಿಗೆ ಎಣ್ಣೆ, ತುಪ್ಪ, ಈರುಳ್ಳಿ ಹಾಕಿ ಹುರಿದು ಚಿಕನ್, ಅರಿಶಿಣ ಹಾಕಿ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು ಹಾಕಿ ಜೊತೆಗೆ ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಹಸಿರು ಮೆಣಸಿನಕಾಯಿ, ಉಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ನೀರು ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ಇದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡಿದ ಆಲೂಗೆಡ್ಡೆ, ಅರ್ಧ ಬೆಂದ ಬಾಸುಮತಿ ಅಕ್ಕಿ, ಬಿರಿಯಾನಿ ಮಸಾಲ, ನಿಂಬೆ ರಸ, ಪುದೀನ, ಎಣ್ಣೆಯಲ್ಲಿ ಕರಿದ ಬ್ರೌನ್ ಈರುಳ್ಳಿ, ಕುಂಕುಮ ಕೇಸರಿ ಹಾಕಿದ ಹಾಲು ಹಾಕಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸಿ. ಈಗ ಸಿಂಧಿ ಬಿರಿಯಾನಿ ಸವಿಯಲು ಸಿದ್ಧ. ಓಕೆ ಸುಚಿತಾ ಅವರೇ, ಕಡೆ ದಿನ ಬಿರಿಯಾನಿ ಕ್ಯಾಂಪ್ ನ ಕಡೆ ದಿನ ಸಿಂಧಿ ಬಿರಿಯಾನಿ ಮಾಡ್ಕೊಟ್ಟಿದ್ದೀರಾ. ಚಿಕನ್ ಜೊತೆಗೆ ಆಲೂಗಡ್ಡೆನೂ ಕಾಣ್ತಾ ಇದೆ. ಬರೀ ಆಲೂಗಡ್ಡೆನೇ ಕಾಣ್ತಾ ಇದೀನಪ್ಪ ಅಂತ ನನಗನ್ನಿಸ್ತಾ ಇದೆ. ಟೇಸ್ಟ್ ಮಾಡೋಣ. ಆಲೂಗಡ್ಡೆ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿಂದು ನೋಡಿ ಹೇಳಿ.
ಆಲೂಗಡ್ಡೆ. ನಮ್ಗೆ ಚಿಕನ್ ಜೊತೆಗೆ ಚಿಕನ್ ಇರಬೇಕು. ಆಲೂಗಡ್ಡೆ ಹಾಕಿದ್ರೆ ನಮ್ಗೆ ಸೆಟ್ ಆಗಕ್ಕಿಲ್ಲ. ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿನ ಹಾಕಿದಿರಲ್ಲ, ಹೌದು, ಅದ್ರ ಮಜಾನೇ ಬೇರೆ. ಅದೇ ಟೇಸ್ಟ್. ಚಿಕನ್ ಏನಾಗಿದೆ ನೋಡ. ಮಾಡಿದ್ನ ಪೂರ್ತಿ ಡೈನಿಂಗ್ ಟೇಬಲ್ ಇಟ್ಕೋಬೇಕು, ಹಿಂಗ ಹಾಕೋಬೇಕು. ಹೌದು, ಕರೆಕ್ಟ್. ಇದಕ್ಕೆ ರಾಯ್ತ ಗೀತ ಏನಿರಲ್ವಾ? ಹಾಕೋಬಹುದು, ಯಾವ್ದೇ ರಾಯ್ತ ಜೊತೆ. ಬಿರಿಯಾನಿ ಯಾವ ಬಿರಿಯಾನಿ ಎದ್ರು ಸರಿ ರಾಯ್ತ ಜೊತೆ ಮ್ಯಾಚ್ ಆಗುತ್ತೆ. ಬೀಳ್ಕೊಡುಗೆ ಸಮಾರಂಭ ನಿಮ್ಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಬಿರಿಯಾನಿ ಸ್ಪೆಷಲ್. ಇಷ್ಟು ದಿನಗಳಿಂದ ವೈವಿಧ್ಯಮಯ ಬಿರಿಯಾನಿ ತೋರಿಸ್ಕೊಟ್ಟಿದ್ದಾರೆ ಸುಚಿತ್ರಾ ಅವರು. ಅವರು ಇವತ್ತು ಕಡೆ ಬಿರಿಯಾನಿಯಾಗಿ ಸಿಂಧಿ ಬಿರಿಯಾನಿನ ಮಾಡಿದ್ದಾರೆ. ಥ್ಯಾಂಕ್ ಯು ಸುಚಿತ್ರಾ ಅವರೇ, ಥ್ಯಾಂಕ್ ಯು. ಇನ್ನು ಹೊಸ ಹೊಸ ಕ್ಯಾಂಪ್ಗಳೊಂದಿಗೆ ನಮ್ಮ ಅಡಿಗೆ ಮನೆಗೆ ಬನ್ನಿ, ಹೊಸ ಹೊಸ ರುಚಿಗಳನ್ನ ತೋರಿಸ್ಕೊಡಿ. ಥ್ಯಾಂಕ್ ಯು. ಖಂಡಿತ. ಥ್ಯಾಂಕ್ ಯು. ಪಾರ್ಟ್ನರ್ ಯುನಿಬಿ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ ಬಾಲಕೃಷ್ಣ ಗುರೂಜಿ ಅವರು, ಖ್ಯಾತ ಸಂಮೋಹಿನಿ ತಜ್ಞರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂತಹ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಇದ್ದಾರೆ. ಗುರೂಜಿ ಅವರೇ ನಮಸ್ಕಾರ, ಸ್ವಾಗತ. ಬನ್ನಿ ಗುರುಜಿ. ಗುರುಜಿ, ಏನ್ ಇವತ್ತು ಏನು ತಂದಂಗಿಲ್ಲ, ನಾಲ್ಕೇನೋ ಕಾಣ್ತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ, ಹೇಳಿ ಗುರುಜಿ. ಈ 4 ಐಟಮ್ ಆದ್ರೂ ಹೇಳಿ ಗುರುಜಿ. ಎಂಥ ಒಳ್ಳೆ ಆಹಾರ ಅಂದ್ರೆ ಅಷ್ಟು ಒಳ್ಳೆ ಆಹಾರ. ಯಾವ್ದು ಗುರುಜಿ ಅದು? ಏನ್ ಕಾಣ್ತದೆ? ಎಳ್ಳು. ಎಳ್ಳು, ಬಿಳಿ ಎಳ್ಳು. ಬಿಳಿ ಎಳ್ಳು. ಇನ್ನ ಜನವರಿ ಟೈಮ್ ಇದೆಯಲ್ಲ, ಆದರೆ ಅದರಲ್ಲಿರೋ ಪ್ರೋಟೀನ್ ಸದಾಕಾಲ ಬೇಕಾಗುತ್ತೆ. ಓಹೋ, ಬರೀ ಜಾನ್ವರಿ ಕಾಯೋ ಅವಶ್ಯಕತೆ ಇಲ್ಲ. ಓಕೆ. ಪ್ರತಿನಿತ್ಯನೂ ಬೇಕಾಗುತ್ತೆ. ಅಷ್ಟು ಜಾಸ್ತಿ ಪ್ರೋಟೀನ್ ತುಂಬಿದೆ ಇದರೊಳಗೆ. ತುಂಬಿ ಎಳ್ಳಲ್ಲಿ ಬಿಳಿ ಎಳ್ಳಿನ ಅಥವಾ ಎಳ್ಳಿನ ಹಾಲು, ಎಳ್ಳಿನ ಹಾಲು, ಬಾದಾಮಿ ಹಾಲು ಅನ್ನೋ ತರಹ ಎಳ್ಳಿನ ಹಾಲು ಸಿಗುತ್ತೆ. ಎಳ್ಳಿನ ಹಾಲು ನಮ್ಮ ದಕ್ಷಿಣ ಕನ್ನಡದ ಕಡೆ ಹೋಯ್ತು ಅಂತ ಹೇಳಿದ್ರೆ, ಕಾರ್ಕಳದ ಕಡೆ ಹೋಯ್ತು ಅಂತ ಹೇಳಿದ್ರೆ ಹೋಟೆಲ್ಗಳಲ್ಲಿ ಎಳ್ಳಿನ ಹಾಲು ಕೊಡ್ತಾರೆ. ಓ, ಐಸಿ. ತುಂಬಾ ಹೋಟೆಲ್ಗಳು ಸಿಗುತ್ತೆ. ವೆರಿ ಗುಡ್. ಅಲ್ಲಿ ಹಾಕಿರ್ತಾರೆ ಎಳ್ಳಿನ ಹಾಲು ಅಂತಾನೆ ಹಾಕಿರ್ತಾರೆ. ಗೊತ್ತಿರಲಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಕೋಲ್ಡ್ ಅಲ್ಲಿ ರೆಫ್ರಿಜರೇಟರ್ ಮಾಡಿ ಒಂದು ಇದ್ರೊಳಗೆ ಇಟ್ಬಿಟ್ಟಿರ್ತಾರೆ, ಬೇಕಾದವ್ರಿಗೆ ತೆಗೆದು ಹಾಕೊಡ್ತಾರೆ. ಅದಕ್ಕೆ ಬೆಲ್ಲ ಹಾಕಿ ಮಾಡಿರ್ತಾರೆ. ನಾನ್ ತುಂಬಾ ಕುಡಿದಿದ್ದೀನಿ. ತುಂಬಾ ತಂಪು ಮಾರ, ಕುಡಿರಿ ಅದನ್ನ. ಎಳ್ಳಿನ ಹಾಲು ತುಂಬಾ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ತಲೆ ಕೆಟ್ಟಿ ಕುಡಿದದ್ದು. ಗುಡ್. ಓಕೆ. ಬಿಳಿ ಎಳ್ಳಿನ ಹಾಲು ಬೇಕಾಗುವ ಸಾಮಗ್ರಿಗಳು: ಬಿಳಿ ಎಳ್ಳು, ಒಣ ಖರ್ಜೂರ, ಬಾದಾಮಿ, ಏಲಕ್ಕಿ, ಚಕ್ಕೆ, ಕುಂಕುಮ ಕೇಸರಿ. ಓಕೆ ಗುರುಜಿ, ಮಾಡದೇ ಅಲ್ಲ ಗೈಸ್, ತರದೇನೆ ಮಾಡಿ ಗುರುಜಿ. ಈ ಸ್ಟೀಲ್ ಕೊಳದ ಪೆಲ್ಲಿ ಮಾಡಿ ಆ ರೆಫ್ರಿಜರೇಟರ್ ದೊಡ್ಡದು ಬರುತ್ತೆ, ಹಿಂಗ್ ಓಪನ್ ಆದ್ರೆ ಬರುತ್ತಲ್ಲ, ಐಸ್ ಕ್ರೀಮ್ ಇಡೋದ್ರ ಅದ್ರಲ್ಲಿ ಇಟ್ಬಿಟ್ಟಿರ್ತಾರೆ. ತೆಗೆದು ಹಾಕೊಡ್ತಾರೆ. ನಾವು ಎಲ್ಲಾರ ಬೋರ್ಡ್ ನೋಡೋದು ಫಸ್ಟ್, ವಿಶೇಷವಾಗಿ ಎಲ್ಲಾರ ಹೋಟ್ಲಿಗೆ ಹೋಯ್ತು ಅಂದ್ರೆ ಆ ಊರಲ್ಲಿ ಏನ್ ಸಂಬಂಧ ಪಟ್ಟಿ ಅದನ್ನೇ ಹೇಳೋದು ಅಲ್ವಾ. ಅದು ಕೆಟ್ಟದಾಗಿದ್ರು ಪರವಾಗಿಲ್ಲ, ಚೆನ್ನಾಗಿಲ್ದಿದ್ರು ಪರವಾಗಿಲ್ಲ, ಅನುಭವಿಸ್ಬೇಕು, ಗೊತ್ತಾಗಬೇಕಲ್ಲ, ತಿಳ್ಕೋಬೇಕು. ಮತ್ತೆ ಚಿಂದಾನು ಅವಾಗ ಯಾವಲ್ಲ ಮಾಡಿದ ನಕರಗಳು ಇವಾಗ ಯೂಸ್ ಆಗ್ತದೆ ಅಷ್ಟೇ. ವೆರಿ ಗುಡ್. ಇನ್ಫ್ಯಾಕ್ಟ್ ನಾನು ಅಷ್ಟೇ, ಅದಕ್ಕೆ ಸುಮ್ಮನೆ ಫ್ಯಾಮಿಲಿ ಜೊತೆ ಸಾಕಷ್ಟು ಹೋಟ್ಲುಗಳಿಗೂ ಹೋಗ್ತಿರ್ತೀವಿ. ಗೊತ್ತಿಲ್ಲ ಹೇಳ್ತಿರಲ್ಲ ಅಂತಾರೆ. ನೀವ್ ಗೊತ್ತಿಲ್ಲ ತಿನ್ರಪ್ಪ, ಗೊತ್ತಿದ್ದೀರ ನಾವ್ ತಿನ್ಕೊಳ್ತೀವಿ, ನಮ್ಗೆ ಸ್ವಲ್ಪ ಬೇಕು ಅವೆಲ್ಲ ಅಂತ. ಅದೇನೋ ಇವಾಗ ಹೇಳಕ್ಕೆ ಸರಿ ಹೋಗ್ತಾ ಇದೆ. ಸೊ ಬಿಳಿ ಎಳ್ಳು, ಇದು ಕೇಸರಿ, ಏಲಕ್ಕಿ, ಚಕ್ಕೆ, ಇಷ್ಟು ಅದಕ್ಕೆ ಹಾಕೋಣ. ಕೇಸರಿ, ಚಕ್ಕೆ ಮತ್ತು ಏಲಕ್ಕಿ ಮೂರು, ಜೊತೆಗೆ ಒಂದ್ 3-4 ಬಾದಾಮಿ, 1-2 ಖರ್ಜೂರ, ಮೇನು ಒಂದಷ್ಟು ಎಳ್ಳು. ನಾವು ಎಳ್ಳೆಲ್ಲ ಈಟು ಅಂತೀವಿ, ಅಲ್ಲೋರೆ ತಂಪು ಮಾರ, ಇದು ಕುಡೀರಿ ಅಂತಾರೆ. ಸೊ ಇದನ್ನ ಡ್ರೈ ಆಗಿ ಪೇಸ್ಟ್ ಮಾಡಿ. ಆಯ್ತಾ ಗುರುಜಿ? ಒಳ್ಳೆ ಒಂದು ಜ್ಯೂಸು. ಎಳ್ಳಿನ ಹಾಲು. ಎಳ್ಳಿನ ಹಾಲು ಏನಪ್ಪಾ, ಎಳ್ಳಲು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದಾರಲ್ಲ ಅನ್ಕೋಬೇಡಿ. ಇದು ಒಳ್ಳೇದು, ತುಂಬಾ ಇದ್ರೊಳಗೆ ಏನೇನು ಗುಣಗಳಿದೆ ಅಂತ ಗುರುಜಿ ಆಮೇಲೆ ಹೇಳ್ತಾರೆ. ಇದನ್ನ ಗುರುಜಿಯವರು ಯಾವ ರೀತಿ ಏನೇನು ಉಪಯೋಗಿಸಿ ಹಾಲನ್ನ ತಯಾರು ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಬಿಳಿ ಎಳ್ಳಿನ ಹಾಲು ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಬಾದಾಮಿ, ಒಣ ಖರ್ಜೂರ, ಬಿಳಿ ಎಳ್ಳು, ಚಕ್ಕೆ, ಏಲಕ್ಕಿ, ಕುಂಕುಮ ಕೇಸರಿ, ನೀರು ಹಾಕಿ ರುಬ್ಬಿದರೆ ಬಿಳಿ ಎಳ್ಳಿನ ಹಾಲು ಕುಡಿಯಲು ರೆಡಿ. ಈ ಎಳ್ಳನ್ನ ನಾವು ಯೂಸ್ ಮಾಡೋದು ಜನವರಿ 14ನೇ ತಾರೀಕು ಮಾತ್ರನೇ. 14, 15, 13ನೇ ತಾರೀಕು ನೆನೆಸ್ಕೊಳ್ಳೋಕೆ ಶುರು ಮಾಡ್ತೀವಿ.
ಸಂಕ್ರಾಂತಿ ಹಬ್ಬ ಶುರು ಮಾಡ್ತೀವಿ, ತಿರ್ಗಾ ಇನ್ನೊಂದು ವರ್ಷಕ್ಕೆ ಬರೋದು. ಅದು ಇವಾಗ ಸ್ವಲ್ಪ ಎಲ್ಲ ತೋರಿಸ್ಕೊಡ್ತಾ ಇದೀವಿ. ಒಬ್ಬಟ್ಟು ಮೇಲೆ ಹಾಕೊಳ್ಳಿ, ಸಜ್ಜಪ್ಪ ಮೇಲೆ ಹಾಕೊಳ್ಳಿ, ಈ ಸ್ವೀಟ್ ಮೇಲೆ ಹಾಕೊಳ್ಳಿ ಅಂತ ಸ್ವಲ್ಪ ತೋರಿಸ್ಕೊಡ್ತಾ ಇದೀವಿ ನಾವು. ಅದ್ ಬಿಟ್ರೆ ಇದು ಉಪಯೋಗ ಜನವರಿ ತನಕ ನೆನ್ಕೊಂಡಿದೀವಿ. ಇನ್ಮೇಲೆ ಕಾಫಿ ಟೀ ಎಲ್ಲ ಬಿಟ್ಬಿಟ್ಟು ಇಂತಹ ಕುಡೀರಿ ಅಂತ ಇವತ್ತಿಂದ ಹೇಳಿ. ಖಂಡಿತ ಗುರುಜಿ. ಕಾರಣ ಇದರಲ್ಲಿ 20 ಭಾಗದಷ್ಟು ಪ್ರೋಟೀನ್ ಇದೆ. ಅಂದ್ರೆ ಸುಮಾರು 100 ಗ್ರಾಮ್ ಈ ಎಳ್ಳು ತಗೊಂಡ್ರೆ 15ರಿಂದ 16 ಗ್ರಾಮ್ ಅಷ್ಟು ಪ್ರೋಟೀನ್ ಇದೆ. ಎಲ್ಲಾ ಡಾಕ್ಟರ್ ಹೇಳ್ತಾರೆ ಪ್ರೋಟೀನ್ ಎಲ್ಲಿರುತ್ತೆ, ಬರೀ ವೆಜಿಟೇರಿಯನ್ ಆದ್ರೆ ಮಾಂಸ ತಿನ್ರಿ, ಅದ್ ಕುಡೀರಿ, ಹಾಲು ಕುಡೀರಿ, ಮಣ್ಣು ಕುಡೀರಿ, ಏನೇನೋ ಹೇಳ್ತಾರೆ. ಗುರುಜಿ ನೀವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಫಸ್ಟ್ ಅದನ್ನ ಹೇಳ್ಬಿಡಿ. ನಾನು ನಾನ್ ವೆಜಿಟೇರಿಯನ್, ನನ್ನ ಮಾಂಸ ಇರೋದ್ರಿಂದ. ಅಲ್ಲ, ನಾವು ಎಣ್ಣೆ ಬೆಣ್ಣೆ ತುಪ್ಪ ತಿನ್ಬೇಡಿ ಅಂತ ಹೇಳ್ತೀವಿ, ನಾ ಚಿಕನ್ ಮಟನ್ ತಿನ್ಬೇಡಿ ಅಂತ ಯಾವತ್ತು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿಲ್ಲ. ಎಲ್ಲ ಕಂಡ್ರೆ ಅಭಿಮಾನಿ ಗೆಳೆಯರೆಲ್ಲ ನೋಡ್ತಾ ಇದ್ದಾರೆ. ನಾವೇನ್ ಹೇಳಿದೀವಿ, ಎಣ್ಣೆ ಬೆಣ್ಣೆ ಹಾಲು ತುಪ್ಪ ತಿನ್ಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಚಿಕನ್ ಮಟನ್ ತಿನ್ಬೇಡಿ ಅಂತ ಯಾವತ್ತು ಹೇಳಿದೀವಾ? ಪಾಯಿಂಟ್ ಇದೆ ಇಲ್ಲಿ. ಓಕೆ, ಹೇಳಿ ಗುರುಜಿ ನೀವು. ಸೊ ಇದು ಬರೀ ನಾನ್ ವೆಜ್ ಇಂದಾನೇ ಪ್ರೋಟೀನ್ ಸಿಕ್ಕೋದು, ಬರೀ ಮೊಟ್ಟೆ ಹಾಲು ತಗೊಂಡ್ರೆ ಪ್ರೋಟೀನ್ ಸಿಕ್ಕೋದು ಅನ್ನೋದೆಲ್ಲ ಕಲ್ಪನೆ, ಸುಮ್ಮನೆ ಒಂದು ಲಾಬಿ. ಅದೆಲ್ಲ ತಪ್ಪು ಕಲ್ಪನೆ, ತಪ್ಪು, ಬಹಳ ದೊಡ್ಡ ತಪ್ಪು ಕಲ್ಪನೆ. ಇಂಥದ್ರಲ್ಲೆಲ್ಲ ತುಂಬಿದೆ ಪ್ರೋಟೀನ್. ಯಾತಕ್ಕೆ ಬೇಕು ನಮಗೆ? ಹಾಲು ಯಾಕೆ ಕುಡಿಬೇಕು? ಬೇಕಾಗಿಲ್ಲ. ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಆಲ್ ದೋಸ್ ಥಿಂಗ್ಸ್ ವಿತ್ ದಿಸ್. ಓಕೆ, ಇದೊಂದು ಐಟಮ್ ಸಾಕು ಪ್ರೋಟೀನ್ಗೆ, ಅಷ್ಟು ತುಂಬ ಹೋಗಿದೆ ಪ್ರೋಟೀನ್ ಇದರಲ್ಲಿ. ಹೌದು. ಆಮೇಲೆ ಇದು ಡಯಾಬಿಟಿಸ್ನ ಒಂದು ರೀತಿ ಕಂಟ್ರೋಲ್ ಮಾಡುತ್ತೆ, ಬಿಕಾಸ್ ಇದರಲ್ಲಿ ಮೆಗ್ನೀಷಿಯಂ ಇರುತ್ತೆ. ಅಂಡ್ ಇದು ಹೈಪರ್ ಸೆನ್ಸಿಟಿವ್ ಡಯಾಬಿಟಿಸ್ಗೆಲ್ಲ ಅನುಕೂಲ ಆಗುತ್ತೆ. ಇದು ಬ್ಲಡ್ ಪ್ರೆಷರ್ನ ಇದು ಮೆಗ್ನೀಷಿಯಂ ಇರೋದ್ರಿಂದ ಅದು ಹತೋಟಿಗೆ ತರುತ್ತೆ ಇದರಲ್ಲಿ. ಈ ಹಾರ್ಟ್ ಹೆಲ್ತ್ಗೆ ಇದು ಬಹಳ ಯೂಸ್ಫುಲ್ ಆಗುತ್ತೆ. ಯಾಕೆಂತಂದ್ರೆ ಆಂಟಿ ಆಕ್ಸಿಡೆಂಟ್ಸು, ಆಂಟಿ ಇನ್ಫ್ಲಮೇಟರಿ ಕಾಂಪೌಂಡ್ಸ್ ಇರುತ್ತೆ. ಹಾಗಾಗಿ ಇದು ಹಾರ್ಟ್ಗೆ ಅನುಕೂಲ ಆಗುತ್ತೆ. ಇಟ್ ಕಂಟ್ರೋಲ್ಸ್ ಕ್ಯಾನ್ಸರ್ ಟು ಸ್ಮಾಲ್ ಎಕ್ಸ್ಟೆಂಟ್ ಆಲ್ಸೋ. ಆಂಟಿ ಕ್ಯಾನ್ಸರ್ ಕಾಂಪೌಂಡ್ಸ್ ಫೈಟಿಕ್ ಆಸಿಡ್ ಅಂತ, ಮೆಗ್ನೀಷಿಯಮ್ಮು, ಫೈಟೋಸ್ಟಿರಾಲ್ಸ್ ಅಂತ, ಈ ಥರದ್ದೆಲ್ಲ ಏನೇನೋ ಇದೆ ಇದರೊಳಗೆ. ಹಾಗಾಗಿ ಇದು ಇಟ್ ಪ್ರಿವೆಂಟ್ಸ್ ಕ್ಯಾನ್ಸರ್ ಆಲ್ಸೋ. ಹೀಗೆ DNA ಎಫೆಕ್ಟ್ ಆದಾಗ, ತೊಂದರೆ ಆದಾಗ, ಫಾರ್ ಎಕ್ಸಾಂಪಲ್ ಈಗ ಈ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ನಲ್ಲಿ ಕೆಲಸ ಮಾಡೋರಿಗೆ ಅಂಥವ್ರಿಗೆಲ್ಲ ಏನಾಗುತ್ತೆ ಅಂದರೆ ಈ ಲೀಕೇಜ್ ಆಫ್ ರೇಡಿಯೇಷನ್ ಆಗಿಬಿಟ್ಟು ಈ DNA ಕೆಟ್ಟೋಗುತ್ತಂತೆ. ಅದನ್ನು ಕೆಡದಂಗೆ ಪ್ರೊಟೆಕ್ಟ್ ಮಾಡೋಕ್ಕೂ ಈ ಎಳ್ಳು ಬಹಳ ಉಪಯೋಗಕಾರಿ ಅಂತ ಹೇಳ್ತಾರೆ. ಹೀಗೆ ನಾನಾ ಅನುಕೂಲಗಳು. ಆ್ಯಂಡ್ ಅದು ಉಷ್ಣತೆಯನ್ನು ಹೆಚ್ಚಿಸುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಜಾನ್ವರಿ ತಿಂಗಳಲ್ಲಿ ನಾವು ಆ ಚಳಿಗೆ ಕಾಂಪನ್ಸೇಟ್ ಮಾಡಕ್ಕೆ ನಾವು. ಓಕೆ ಗುರುಜಿ, ನೀವು ತುಂಬಾ ಸಖತ್ತಾಗಿ ಮಾಡಿದ್ದೀರಾ, ತುಂಬಾ ಚೆನ್ನಾಗಿದೆ ಜ್ಯೂಸು. ಈ ಜ್ಯೂಸ್ನ ಕುಡಿಯೋಣ, ಇದರ ಉಪಯೋಗಗಳು ಸಾಕಷ್ಟಿದೆ. ಎಲ್ಲಾ ತರ ಈ ಕ್ಯಾನ್ಸರ್ಗೆಲ್ಲ ತುಂಬಾ ಒಳ್ಳೇದು ಎಳ್ಳು ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಯಾಕಂದ್ರೆ ಇದು ನಮ್ಮ ಹಿತ್ತಲಲ್ಲಿರೋದು ಯಾವತ್ತೂ ನಮ್ಗೆ ಗೊತ್ತೇ ಆಗಲ್ಲ. ಮದ್ದಲ್ಲ, ಅದು ಮದ್ದಲ್ಲ ಅನ್ಕೊಂಡಿರ್ತೀವಿ. ಬೇರೆ ದೇಶದವ್ರು ತಗೊಂಡೋಗ್ಬಿಟ್ಟು ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಪೇಟೆಂಟ್ ಮಾಡ್ಬಿಟ್ಟಾಗ ಅವ್ರ ಕೈ ಕಾಲು ಹಿಡ್ಕೊಂಡು ನಾವು ತಂದಾಗ ಬೆಲೆ ಇರುತ್ತೆ. ಅದರಿಂದ ಇದ್ರ ಉಪಯೋಗಗಳನ್ನ ಮಾಡ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು. ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಮಂಜುಳಾ ನಾಗರಾಜ್. ಮಂಜುಳಾ ನಾಗರಾಜ್ ಅವರೇ ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ಅಂಜಲ್ ಫಿಶ್ ತವಾ ಫ್ರೈ ನಾಟಿ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದೀವಿ. ಅದೇನ್ರಿ ನಾಟಿ ಸ್ಟೈಲು ಫಾರಂ ಸ್ಟೈಲು ಮಾಡೋದ್ರಲ್ಲಿ ಇದು ವ್ಯತ್ಯಾಸ ಅಂದ್ರೆ ರುಬ್ಬಿ ಮತ್ತೆ ತವಾದಲ್ಲಿ ಮೆಣಸಿನಕಾಯಿ ಎಲ್ಲ ಬಾಡಿಸಿ. ಯಾವ ಊರ್ ಕಡೆಯವ್ರು ನೀವು? ನಾವು ಮಂಡ್ಯದ ನಾಟಿ ಸ್ಟೈಲ್ ಮಾಡ್ಬೇಕು. ಮಂಗಳೂರು ಐರ ಫಾರಂ ಸ್ಟೈಲ್ ಅಲ್ಲಿ ಮಾಡಿದ್ರು ಫಿಶ್ ಅಲ್ವಾ? ಓಕೆ, ಶುರು ಮಾಡಾಗಿರ ಅಡಿಗೆನ. ಏನೇನ್ ಕೊಡ್ಲಿ? ಫಸ್ಟ್ ಹೇಳಿ, ಏನ್ ಕೊಡ್ಲಿ? ನಾಟಿ ಸ್ಟೈಲ್ ಅಂಜಲ್ ಫಿಶ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಅಂಜಲ್ ಮೀನು, ಒಣಮೆಣಸಿನಕಾಯಿ, ಕಾಳು ಮೆಣಸು, ಜೀರಿಗೆ, ಶುಂಠಿ, ಹುಣಸೆ ಹಣ್ಣು, ಅರಿಶಿನ, ಉಪ್ಪು, ಎಣ್ಣೆ. ರುಬ್ಕೊಳ್ತೀರಲ್ಲ? ಹೌದು, ಇದನ್ನ ಫಸ್ಟ್ ಬಾಡಿಸ್ಕೊಬೇಕು ತವಾದಲ್ಲಿ. ಒಂದು ಆ ಕಡೆ ತವಾ ಬೇಕಾ ನಿಮ್ಗೆ? ಹೌದು. ಸ್ವಲ್ಪ ಎಣ್ಣೆ ಹಾಕಿ 1 ಸ್ಪೂನ್ ಅಷ್ಟು. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಕೆಂಪಾಗಬೇಕಾ? ಇಬ್ರು ಮಕ್ಕಳು. ಏನ್ ಮಾಡ್ತಾರೆ? ಮಗ M.Tech ಮಾಡ್ಕೊಂಡಿದ್ದಾನೆ, ಮಗಳು ಪೂಜಾ ಅಂತ, ಅವಳು 4th ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ನಾಗರಾಜ್ ಅವ್ರಿಗೆ ಇನ್ನ ಎಷ್ಟು ವರ್ಷ ರಿಟೈರ್ಮೆಂಟ್ ಇದೆ? ಇನ್ನ ಎಷ್ಟು ವರ್ಷ ಕೆಲಸ ಮಾಡ್ಬೇಕು? ಇನ್ನ 1 year ಇದೆ ಅಷ್ಟೇನಾ? ಅಯ್ಯೋ, ಎಲ್ಲೂ ಟ್ರಾನ್ಸ್ಫರ್ ಇರ್ಲಿಲ್ಲ ತಾನೆ? ಇಲ್ಲ, ಎಲ್ಲಾ ಕಡೆ ಹೋಗಿದ್ ಬಂದಿದೀವಿ. ಎಲ್ಲಾ ಊರು ನೋಡ್ಕೊಂಡ್ ಬಂದ್ಬಿಟ್ರಾ? ಬಾಂಬೆ ಆ ಕಡೆ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಬೆಂಗಳೂರು ಹೋದ್ವಿ. ಓಕೆ ಓಕೆ ಓಕೆ. ಅದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಓಕೆ 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 ಓಕೆ. ಪೌಡರ್ ಅಲ್ಲಿ ಮಾಡಿದ್ರೆ ಜಾಸ್ತಿ ಹೊತ್ತು ನಾವು ಮ್ಯಾರಿನೇಟ್ ಮಾಡ್ಬೇಕು ಫಿಶ್ ನ. ಇದನ್ನ 5 ನಿಮಿಷಕ್ಕೆನೆ ಮಾಡ್ಕೋಬಹುದು, ಫ್ರೈ ಮಾಡ್ಕೋಬಹುದು. ಜಾಸ್ತಿ ನೆನೆಸೋ ಅವಶ್ಯಕತೆ ಇಲ್ಲ, ಪೇಸ್ಟ್ ಆದ್ರಿಂದ. ಮತ್ತೆ ಇದು ಸ್ವಲ್ಪ ಖಾರ ಕೊಡುತ್ತೆ. ನಾವು ಪೌಡರ್ ಹಾಕಿದ್ರೆ ಜಾಸ್ತಿ ಖಾರ ಬರಲ್ಲ. ಹೌದೇನು? ಓಕೆ. ಏನು ನಿಮ್ಮ ಮಕ್ಕಳಿಗೆ ಏನ್ ನೀವು ಮಾಡೋದು ಇಷ್ಟ? ಅವನಿಗೆ ಸ್ವೀಟ್ ಇಷ್ಟ ಜಾಸ್ತಿ. ನೀವು ಮಾಡೋದೇನು ಇಷ್ಟ?
ನಾನ್ ಮಾಡೋದು ಅವನಿಗೆ ಒಬ್ಬಟ್ಟು ಇಷ್ಟ, Okay. ಜಾಮೂನು, ಲಾಡು ಇಷ್ಟ. ಓಕೆ ಓಕೆ. ನಮ್ಮ ಮಗಳಿಗೆ ಕುರುಕ್ ತಿಂಡಿ ಇಷ್ಟ. ಹೌದಾ? ಯಜಮಾನ್ರಿಗೆ ಏನ್ ಇಷ್ಟ ಅದನ್ನ ಹೇಳಿ. ಅವ್ರಿಗೆ ಫಿಶ್ ಇದೇನೆ. ಹೌದಾ? ಅವ್ರು ಇಷ್ಟವಾದ ಮಾಡ್ತಾ ಇದ್ದೀರಾ? ಫಿಶ್, ಚಿಕನ್, ಗೀ ರೈಸ್ ಅಂದ್ರೆ ಇಷ್ಟಪಡ್ತಾರೆ. ಎಣ್ಣೆ ಕುರ್ಕೊಂಡಂತ ಒಣಮೆಣಸಿನಕಾಯಿನ ರುಬ್ಕೊಳಕ್ ಹಾಕೊಳ್ತಾ ಇದೀವಲ್ವಾ? ಹೌದು. ಓಕೆ. ಎಣ್ಣೆ ಏನ್ ಬೇಡ. ಎಣ್ಣೆ ಏನ್ ಬೇಡ, ಎಣ್ಣೆ ಅಲ್ಲೇ ಇರ್ಲಿ, ಬರೀ ಮೆಣಸಿನಕಾಯಿ ಮಾತ್ರ ಬಂದ್ರೆ ಸಾಕು. ಸ್ವಲ್ಪ ಆದ್ರೆ ಸಾಕು, ಸ್ವಲ್ಪ ಇದೆಯಲ್ಲ ಇಷ್ಟ ಆದ್ರೆ ಖಾರ ಆಗ್ಬೇಕು. ಓಕೆ ಓಕೆ. ಸ್ವಲ್ಪನೇ ಮೆಣಸು, ಸ್ವಲ್ಪ ಇಷ್ಟ ಸಾಕು. ಓಕೆ. ಮೆಣಸು, ಸ್ವಲ್ಪ ಜೀರಿಗೆ. ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಕೊಡಿ. ಅರ್ಶಿನ ಕೊಡ್ತೀನಿ. ಏನಾಗಲ್ಲ. ಪರವಾಗಿಲ್ವಾ? ಪರವಾಗಿಲ್ಲ. ನೋ ಪ್ರಾಬ್ಲಮ್. ಇದಕ್ಕೆ ತೊಳಿವಾಗ ಹಾಕಿಲ್ವಲ್ಲ, ಹೌದು, ಏನಾಗಲ್ಲ. ಇದಕ್ಕೆ ನಾವು ಸ್ವಲ್ಪ ಶುಂಠಿ ಹಾಕೋಣ. ಸ್ವಲ್ಪ ಹಾಕೊಳ್ಳೋಣ. ಆಯ್ತು. ಇದು ಜಾಸ್ತಿ ಮಸಾಲೆ ಇಲ್ಲ. ಹಾ ಹಾ. ನಂಗೆ ಚಕ್ಕೆ, ಲವಂಗ ಈ ತರದ್ದೆಲ್ಲ ಯೂಸ್ ಮಾಡಿದ್ರೆ ಹಾ, ಎದೆ ಉರಿ ಬರುತ್ತೆ. ಮಸಾಲೆ ಜಾಸ್ತಿ ಇದ್ರೆ ಮಸಾಲೆ ಬೇಡ. ಇದ್ರಲ್ಲಿ ನಾವು ಎಲ್ಲ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆ ಇದ್ರೆ ಬಳಸ್ತಾ ಇದೀವಿ. ಅಂದ್ರೆ ಫ್ರೈ ಇದು ಗಟ್ಟಿಯಾಗಿರ್ತಾ ಹೆಂಗೆ? ಗಟ್ಟಿ ಗಟ್ಟಿ ಗಟ್ಟಿಗಿರ್ತಾ? ಬೇಳೆ ಸಾರು ಟೇಸ್ಟ್ ತರ. ಬೇಳೆ ಸಾರು ಜೊತೆ ಓಕೆ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಹುಳಿಗೆ. ಇದು ಬೇಕೇ ಬೇಕು. ಓಕೆ, ಹಾಕಿ ಹಾಕಿ. ಸ್ವಲ್ಪ ಜಾಸ್ತಿನೇ ಇದ್ರೂ ಖಾರ ಏನಾದ್ರು ಇದ್ರೆ ಸರಿ. ಓಕೆ. ಇದನ್ನ ಲಾಸ್ಟ್ ಅಲ್ಲಿ ಹಾಕೊಳ್ಳೋಣ. ಉಪ್ಪುನು ಇವಾಗ್ಲೇ ಹಾಕೊಂಡ್ಬಿಡಿ. ಹಾಕ್ಬಿಡಿ. ಉಪ್ಪುನ ಹಾಕೊಂಡ್ಬಿಟ್ರಾ? ಮುಗೀತು. ಕೊನೆಯಲ್ಲಿ ರುಬ್ಬೋಣ. ಆಯ್ತು ಆಯ್ತು ಆಯ್ತು. ಇದು ತುಂಬಾ ನುಣ್ಣಗಾಗ್ಬೇಕು. ಹೌದಾ? ತರಿ ತರಿ ಆದ್ರೆ ಫಿಶ್ಗೆ ಅಂಟ್ಕೊಳ್ಳಲ್ಲ, ಬಿಟ್ಕೊಂಡ್ಬಿಡುತ್ತೆ. ಸಾಕು ಅನ್ಸುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇವಾಗ ಹಾಕೊಂಡ್ಬಿಡ್ತೀರಾ? ಕೊತ್ತಂಬರಿ ಸ್ವಲ್ಪ ಸೊಪ್ಪು ಸಾಕು. ನೈಸ್ ಆಯ್ತಾ? ಆಗಿದೆ. ಸ್ವಲ್ಪ ಎಣ್ಣೆ. ಈ ಪೌಡರ್ ಮಸಾಲೆಗೆ ಇದಕ್ಕೂ ವ್ಯತ್ಯಾಸ ಏನು ಅಂದ್ರೆ ಒಂದೆರಡು ಐಟಮ್ ಡಿಫ್ರೆನ್ಸ್ ಇದೆ. ಅವರೆಲ್ಲ ನಿಂಬೆ ಹಣ್ಣು ಹಾಕ್ತಾರೆ. ನಿಂಬೆ ಹಣ್ಣು ಹಾಕಿದ್ರೆ ನೀರ್ ಬಿಟ್ಕೊಂಡ್ಬಿಡುತ್ತೆ. ನಾವು ಹುಣಸೆ ಹಣ್ಣು ಹಾಕಿದೀವಿ. ಹುಣಸೆ ಹಣ್ಣು ಹಾಕಿದ್ರೆ ಪಲ್ಪ್ ತರ ಬರುತ್ತೆ, ಅದು ಹಿಡ್ಕೊಳ್ಳುತ್ತೆ. ಎಷ್ಟು ಬೇಕಷ್ಟು ನಾವು ನೋಡ್ಕೊಂಡು ಮಸಾಲೆ, ಖಾರ ನೋಡ್ಕೊಂಡು, ಖಾರ ಬೇಕಾದ್ರೆ ಜಾಸ್ತಿ. ಓಹೋ, ನೆನ್ಸಿಡ್ಬೇಕು ನಾವೆಲ್ಲ ಸೀನ್ ಎಲ್ಲ ಏನಿಲ್ವಾ? ಏನಿಲ್ಲ. ಪೌಡರ್ ಆದ್ರೆ ಅದನ್ನ ತುಂಬಾ ಜಾಸ್ತಿ ಹೊತ್ತು ಎಳ್ಕೊಳಕ್ ಟೈಮ್ ತಗೊಳುತ್ತೆ. ಇದು ಹಸಿ ಮಸಾಲೆ ಆದ್ರಿಂದ ಸ್ವಲ್ಪ ಎಣ್ಣೆ ಹಾಕಿ. ಎಲ್ಲಿ ಕಲ್ತೀರಿ ನೀವು ಇದನ್ನ? ಇದು ಎಲ್ಲ ನಮ್ ತಾಯಿ ಹೇಳ್ಕೊಟ್ಟಿದ್ದು. ಮಂಡ್ಯದವರ? ಎಲ್ಲಿ ಮಂಡ್ಯದಲ್ಲಿ? ಮಂಡ್ಯ ಪಕ್ಕ ಪುರಿಗಾಲಿ ಅಂತ ಹಳ್ಳಿ. ಓಕೆ ಓಕೆ ಓಕೆ. ನೋಡಿ ಇಷ್ಟ ಆದ್ರೆ ಸಾಕು. ಓಕೆ. ಅದು ಎಣ್ಣೆ ಕಾಯೋ ತನಕನೇ ಸಾಕಿದ್ದು. ಓಕೆ ಓಕೆ. ಏನ್ ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ? ಏನ್ ಮಾಡ್ತಾ ಇದ್ರಿ? ಫ್ರೀ ಅಂದ್ರೆ ಬುಕ್ಸ್ ಓದ್ತೀನಿ ನಾನು, ವಾರಪತ್ರಿಕೆ. ಹೌದಾ? ಮತ್ತೆ ಸ್ಟೋರಿ ಬುಕ್ಸ್ ನಮ್ಮ ಮಗ ತಂದು ಕೊಡ್ತಾನೆ. ಹೌದಾ? ವೆರಿ ಗುಡ್. ಓದೋರೇ ಕಡಿಮೆ ಆಗ್ಬಿಟ್ಟಿದೆ. ಒಂದು ಬುಕ್ಸ್ ಓದ್ತಾ ಇರ್ತೀವಿ ಅಷ್ಟೇ. ಟಿವಿ ನೋಡೋದು, ನಿಮ್ಮ ಒಗ್ಗರಣೆ ಡಬ್ಬಿ ತಪ್ಪದೆ ನೋಡ್ತಾ ಇರ್ತೀವಿ. ನೋಡಿ 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 ನೋಡಿ. ಅದು ಯಾವಾಗ ಶುರುವಾಯ್ತು ಅವಾಗಿಂದ ನೋಡ್ಕೊಂಡು ಒಂದ್ 3 ಬುಕ್ಸ್ ಸಾರು ಬರ್ದಿಟ್ಟಿದ್ದೀನಿ. ಬರ್ದಿಟ್ಕೊಂಡಿದ್ದೀನಿ. ಹಾಕ್ಬೋದು ಇವಾಗ. ಎತ್ತ ಕಷ್ಟ ಆಗುತ್ತೆ, ಒಂದೊಂದ್ಸಲಿ 3 ಮಾಡ್ಕೊಳ್ಳೋಣ. ಕಷ್ಟ ಆಗುತ್ತೆ. ಹಾಕಿ ನೋಡೋಣ, ಆಮೇಲೆ ಕತೆ ತಾನೆ. ಹಾಕಿ ದೊಡ್ಡ ಹೆಂಚಿಟ್ಟಿದ್ದೀವಿ. ಬೇಗ ಒಂದು 5-10 ನಿಮಿಷದಲ್ಲಿ ಮಾಡ್ಕೋಬಹುದು. ಹೌದಲ್ಲ? ಅನ್ನ ಬೇಳೆ ಸಾರು ಮಾಡೋ ತನಕ ಮಸಾಲೆ ರುಬ್ಬಿಟ್ಟು ಮಾಡ್ಬಿಡ್ಬೋದು. ನಾನ್ ವೆಜ್ ಐಟಮ್ ವೆಜ್ ಐಟಮ್ಗಿಂತ ತುಂಬಾ ಬೇಗ ಆಗುತ್ತೆ. ಲೋ ಫ್ಲೇಮ್ ಅಲ್ಲಿ ಇರಲ್ಲ, ಮೀಡಿಯಂ ಇರ್ಲಿ. ಹೈ ಇದ್ರೆ ಮೇಲ್ ಮಾತ್ರ ಬ್ಲಾಕ್ ಆಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ನೀವು ಗ್ರೀನ್ ಕಲರ್ ಬೇಕಂದ್ರೆ ಗ್ರೀನ್ ಚಿಲ್ಲಿನೇ ಹಾಕೊಂಡು ಗ್ರೀನ್ ಮಾಡ್ಕೋಬಹುದು. ಸ್ವಲ್ಪ ಮುಚ್ಚಬಾರ್ದು. ಫಿಶ್ ಐಟಮ್ಗೆ ಯಾವಾಗ್ಲೂ ಮುಚ್ಚಬಾರ್ದು, ಅದು ಹೊಗೆ ಬಂದ್ಬಿಡುತ್ತೆ. ಸ್ವಲ್ಪ ಮೇಲೆ ಎಣ್ಣೆನೂ. ಇದು ಜಾಸ್ತಿ ಎಣ್ಣೆ ಹಿಡಿಯಲ್ಲ, ಅದು ಎಷ್ಟು ಬೇಕು ಅಷ್ಟು ತಗೊಂಡ್ ಬಿಟ್ಬಿಡುತ್ತೆ. ಸಾಕು ನೋಡಿ, ಹಾಗೆ ಹೋಯ್ತು. ಅಷ್ಟೇನಾ? ಫಿನಿಶಾ? ಇದ್ ಮೇಲೆ ಸ್ವಲ್ಪ ಇನ್ನೊಂದ್ಸಲ 2 ಟೈಮ್ಸ್ ಇದ್ ಮಾಡ್ಬೇಕು. ಸ್ವಲ್ಪ ಪ್ರೆಸ್ ಮಾಡ್ಬೇಕಿದು.
ನೀರಿನಂಶಗಳೆಲ್ಲ ಈ ಹೊಟ್ಟೋಗುತ್ತಲ್ಲ. ಇಲ್ಲ ಅಂದ್ರೆ ಒಳಗೆ ಬೆಳ್ಳಗಿರುತ್ತೆ. ಓಕೆ. ಮಗನಿಗೆ ಇಷ್ಟನಾ ಈ ಫಿಶ್? ತುಂಬಾ ಇಷ್ಟ ಮಗನಿಗೆ, ಮಗಳಿಗೆ, ನಮ್ಮ ಮಗನ್ಗೆ. ಓಕೆ. ಇದು ಜಾಸ್ತಿ ಮುಳ್ಳಿರಲ್ವಲ್ಲ. ಹೌದೌದು. ಅಂದ್ರೆ ಎಲ್ಲ ಒಂಚೂರು ಎಣ್ಣೆ ಇದ್ರ ಮೇಲೆ. ಇವಾಗ ಇನ್ನ ಒಂಚೂರು ನಿಮ್ಗೆ ತುಂಬಾ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸ್ತಾ ಇರುತ್ತೆ, ಮಸಾಲೆ ಹಿಡಿಯಲ್ಲ, ಅಪ್ಲೈ ಮಾಡ್ಬಿಟ್ಟು ಇನ್ನೊಂದ್ಸಲ ಮಾಡಿದ್ರೆ ತಿನ್ನಕ್ಕೆ ಸ್ವಲ್ಪ ಖಾರವಾಗಿ ರುಚಿಯಾಗಿರುತ್ತೆ. ಸ್ವಲ್ಪ ಕಾದಾಗ ಸ್ವಲ್ಪ ಮಸಾಲೆ ತವಾಗ ಅಂಟ್ಕೊಂಡ್ಬಿಡುತ್ತಲ್ಲ, ನೆಕ್ಸ್ಟ್ ಟೈಮ್ ಹಾಕಿದ್ರೆ ಚೆನ್ನಾಗಾಗ್ಬಿಡುತ್ತೆ. ಇದೇ ಮಸಾಲೆನಲ್ಲಿ ಚಿರೋಟಿ ರವೆ ಅದನ್ನ ಇದ್ ಮಾಡ್ಬಿಟ್ಟು ಅದ್ ಬಿಟ್ಟು ರವಾ ಫ್ರೈ ಆಗುತ್ತೆ. ಯಾಕಂದ್ರೆ ಈಗ ಎಲ್ಲಾರು ಬ್ರೆಡ್ ಕ್ರಮ್ಸ್ ಹಾಕ್ತಾರೆ. ಹಳೆ ಕಾಲದ್ದು ಅಂದ್ರೆ ರವೆ, ಅವಾಗ ಸಿಕ್ತಿದ್ದು ರವೆನೇ ಅಲ್ಲ. ಹೌದೌದು. ಓಕೆ, ಒಳ್ಳೆ ಫ್ರೈ ಆಗಿದೆ ಅನ್ಕೊಂಡಿದೀನಿ. ಅಡಿಗೆ ಮನೆಯಲ್ಲ ಘಮ 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 ಅಂತ ಇದೆ. ಆಫ್ ಮಾಡೋಣ? ಆಫ್ ಮಾಡಿ. ಓಕೆ, ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾ ಇರೋದೇ ಮಂಜುಳಾ ಅವರೇ, ನಾವು ಬಾರಿಸ್ತಾ ಇರೋದೇನೆ ಇವಾಗ. ಇದು ಬೇಳೆ ಸಾರು ಜೊತೆಗೆ ಓಕೆ ಮತ್ತೆ ರಸಮ್ ಮಾಡ್ಕೊಂಡು ಓಕೆ ಚೆನ್ನಾಗಿರುತ್ತೆ. ಸೈಡಲ್ಲಿ ಮುರಳಿ ಅವರೇ, ಅಂಜಲ್ ಫಿಶ್ ತವಾ ಫ್ರೈ ನಾಟಿ ಸ್ಟೈಲಲ್ಲಿ ತಯಾರಾಗಿದೆ. ಟೇಸ್ಟ್ ಮಾಡಿ ಹೇಳಿ. ನೀವು ಮಾಡಿದೀರಾ ಅಂದ್ಮೇಲೆ ಏನ್ ಚೆನ್ನಾಗಿರುತ್ತೆ ಬಿಡಿ. ನಿಮ್ಮ ಮಕ್ಕಳಿಗೆಲ್ಲ ಇಷ್ಟ ಆಗಿದೆ, ಯಜಮಾನ್ರಿಗೆ ಇಷ್ಟ ಆಗಿದೆ. 32 ವರ್ಷದಿಂದ ಮಾಡ್ತಾನೆ ಇದೀರಾ ಅಂದ್ರೆ ಟೇಸ್ಟ್ ಮಾಡೋದೇನಿದೆ, ಅದ್ಭುತವಾಗಿ ಮಾಡಿರ್ತೀರಾ. ಓಕೆ, ಮಾಡಿರೋಂತ ಕ್ರಮ ಚೆನ್ನಾಗಿತ್ತು ಅಂದ್ರೆ, ಮಾಡ್ಬೇಕಾಗಿರೋ ಇಂಟ್ರೆಸ್ಟ್ ಚೆನ್ನಾಗಿತ್ತು ಅಂದ್ರೆ ಮಾಡಿರೋ ಅಡುಗೆ ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಓಕೆ, ನೀವು ಇದನ್ನ ಯಾವ ರೀತಿ ಮಾಡಿದ್ರು, ನಾಟಿ ಸ್ಟೈಲಲ್ಲಿ ಯಾವ ರೀತಿ ಮಾಡಿದ್ರು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀರಿ. ಮಂಜುಳಾ ಅವ್ರು ಮಾಡಿದಂತ ಫಿಶ್ ಫ್ರೈ ಮತ್ತೊಂದ್ಸರಿ ನೋಡ್ಕೊಳ್ಳಿ. ನಾಟಿ ಸ್ಟೈಲ್ ಅಂಜಲ್ ಫಿಶ್ ಫ್ರೈ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಒಣಮೆಣಸಿನಕಾಯಿ ಹಾಕಿ ಹುರಿಯಿರಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ಕಾಳು ಮೆಣಸು, ಜೀರಿಗೆ, ಅರಿಶಿನ, ಶುಂಠಿ, ಹುಣಸೆ ಹಣ್ಣು, ಉಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಅಂಜಲ್ ಮೀನು, ರುಬ್ಬಿದ ಮಸಾಲ ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ. ಈಗ ನಾಟಿ ಸ್ಟೈಲ್ ಅಂಜಲ್ ಫಿಶ್ ಫ್ರೈ ಸವಿಯಲು ಸಿದ್ಧ. ಮಂಜುಳಾ, ರೋಸ್ಟ್ ಮಾಡೋಣ, ಟೇಸ್ಟ್ ಮಾಡೋಣ ಈಗ. ಓಕೆ, ಮಂಜುಳಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೆ ರೋಸ್ಟ್ ಆಗಿರುವಂತ ಫಿಶ್ ಅನ್ನ ಕೊಟ್ಟಿದ್ದಾರೆ. ಮುರಳಿ ಅವರೇ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದಾರೆ. ಅದ್ಭುತ ಮಾಡಿರುವಂತ ಕ್ರಮ ಚೆನ್ನಾಗಿತ್ತು. ನಾಟಿ ಸ್ಟೈಲ್ ಇದು. ಇದೇನು ಬೇರೆ ತರ ಪೌಡರ್ ಗಿಡರ್ ಹಾಕಿ ಮಾಡೋದಲ್ಲ, ನೆನ್ಸಿಡೋದಲ್ಲ, ಏನು ಇಲ್ಲ. ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಮಾಡಬಹುದು, ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ಮುಳಿಗಳಿರಲ್ವಾ ಮೇಡಮ್? ಇಲ್ಲ, ಮಧ್ಯ ಒಂದಿರುತ್ತೆ ಅಷ್ಟೇ. ಅಷ್ಟೇನಾ? ಇನ್ನ ಖಾರ ಹಾಕ್ಬೋದಾಗಿ, ನೀವು ಮೆಣಸಿನಕಾಯಿ ತೆಗೆದ್ಬಿಟ್ರಿ. ಮೆಣಸು ಹಾಕಿರ್ತೀವಲ್ವಾ, ಸ್ವಲ್ಪ ಖಾರ ಹಾಕ್ಬಿಡ್ಬೋದು ಅಂತ. ಚೆನ್ನಾಗಿದೆ, ಒಂಥರ ಬೇರೆ ತರ ಟೇಸ್ಟ್ ಇದು. ಚೆನ್ನಾಗಿದೆ. ನಮಗ್ ಬೇಕಾದ ತಕ್ಕಂಗೆ ಎಷ್ಟು ಮಸಾಲೆ ಬೇಕೋ ಹಾಕೊಬಹುದು. ಮೆಣಸಿನಕಾಯಿ ಮಕ್ಳು ಬೇಕಾದ್ರೆ ಕಮ್ಮಿ, ಒಂದೊಂದ್ ಫಿಶ್ಗೂ ಒಂದೊಂದ್ ತರ ಮಾಡ್ಕೊಂಡು ಹೋಗ್ಬೋದು. ಒಂದೇನಂದ್ರೆ ಬೇಗ ಮಾಡ್ಕೋಬಹುದು, ಬೇಗ ಮಾಡ್ಬೋದು, ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಬೇಗ ಆಗುತ್ತೆ ಅನ್ನೋದೊಂದು. ಆಮೇಲೆ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್. ಹೌದು, ಜಾಸ್ತಿ ಏನಿಲ್ಲ. ಆಮೇಲೆ ಯಾವ್ದು ಸ್ಪೈಸಿ ಫುಡ್ ಹಾಕಿಲ್ಲ, ಚಕ್ಕೆ ಲವಂಗ ಈ ತರದ್ದು ಅದು ಬೇಕಾಗಿಲ್ಲ. ಥ್ಯಾಂಕ್ ಯು, ಚೆನ್ನಾಗಿದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮಂಜುಳಾ ನಾಗರಾಜ್ ಅವರು. ಅವರಿಗೆ ಯೂನಿಬಿಕ್ ಕುಕೀಸ್ ಅವರು ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ ಅತ್ಯಂತ ಜನಪ್ರಿಯವಾದಂತ ಜ್ಯುವೆಲರ್ಸ್. ಕೊಡಗಿನಲ್ಲಿ, ಮಡಿಕೇರಿನಲ್ಲಿ, ಪುತ್ತೂರಲ್ಲಿ ಎಲ್ಲರೂ ಹೋಗಿ ಯಾರನ್ನಾರ ಕೇಳ್ಕೊಳ್ಳಿ ನೀವು, ಒಂದು ಹೇಳೋದು ಹೆಸರು ಮುಳಿಯಾ ಜ್ಯುವೆಲರ್ಸ್. ಸಣ್ಣವರಿಂದ ದೊಡ್ಡವ್ರ ತನಕ ಯಾರಿಗೆ ಬೇಕಾದ್ರೆ ಕೇಳಿದ್ರು ಗೊತ್ತಿರುವಂತ ಏಕೈಕ ಜ್ಯುವೆಲರ್ಸ್ ಮುಳಿಯಾ ಜ್ಯುವೆಲರ್ಸ್ ಅವರು. ಬೆಂಗಳೂರಿನ ಮಣಿಪಾಲ್ ಸೆಂಟ್ರಲ್ ಕೂಡ ಅವರು ಹೊಸ ಶೋರೂಮ್ ಅನ್ನ ಓಪನ್ ಮಾಡಿದ್ದಾರೆ. ಜೊತೆಗೆ ಸಾಂಪ್ರದಾಯಿಕ ಶೈಲಿಯ ಕರಿಮಣಿಗಳು ಮತ್ತು ಕೊಡಗಿನ ಆಭರಣಗಳು ಮತ್ತು ಹಗುರವಾದ ಆಭರಣಗಳು ನಮ್ಮ ಮುಳಿಯಾ ಜ್ಯುವೆಲರ್ಸ್ ಸಿಗುತ್ತೆ. ಅದಕ್ಕೆ ಇಂಪಾರ್ಟೆಂಟ್ 5 in 1 ಅಂತ ಮಾಡಿದ್ದಾರೆ. ಅದು ನಾನು ಹೇಳೋಕ್ಕೋಸ್ಕರ ಮಹೇಶ್ ಅವ್ರು ಬಂದಿದ್ದಾರೆ. ಮಹೇಶ್, ಬನ್ನಿಪಾ. ಮೇಡಮ್ ಅವರು ಪ್ರೈಸ್ ಕೊಟ್ಬಿಡಿ. ನಮಸ್ಕಾರ. ಗಿಫ್ಟ್ ವೋಚರ್ಸ್. ಥ್ಯಾಂಕ್ ಯು. ನಾಗರಾಜ್ ಅವ್ರನ್ನ ಕರ್ಕೊಂಡ್ಬಂದು ಏನ್ ಬೇಕಾದ್ರೆ ಎಷ್ಟು ಕೆಜಿ ಬೇಕಾದ್ರೆ ಚಿನ್ನ ತಗೊಂಡೋಗ್ಬೋದು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಪಾರ್ಟ್ನರ್ ಯೂನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಪ್ರಕಾಶ್ ರಾವ್ ಅವರು. ಮುರಳಿ ಅವರೇ, ಫಟಾಫಟ್ ಅಂತ ತೋರಿಸ್ತೀನಿ ನೋಡ್ರಿ. ಡಯಾಬಿಟಿಸ್ ಅವರ ತಿನ್ಬೋದು ನಾ ಮಾಡೋ ಬಿಸ್ಕೆಟ್ ಅಂತ ಹೇಳಿದ್ದಾರೆ. ಕರೋಣ ಪ್ರಕಾಶ್ ಅವರನ್ನ. ಪ್ರಕಾಶ್ ಅವರೇ ಬನ್ನಿ ಸರ್. ಟೋಪಿ ನೆರಳು ಬಿದ್ದ ತಕ್ಷಣ ಗೊತ್ತಾಗುತ್ತೆ ನಮ್ಗೆ ಪ್ರಕಾಶ್ ಅವರು. ನಮಸ್ಕಾರ ಸರ್. ನಮಸ್ಕಾರ ಬನ್ನಿ. ಪ್ರಕಾಶ್ ಅವ್ರು ಏನ್ ಮಾಡ್ತಾ ಇದ್ದೀರಾ ಇವತ್ತು? ಒಂದು ಮೈದಾ ಬಿಸ್ಕೆಟ್ ಮಾಡ್ತೇನೆ ಸರ್. ಮೈದಾ ಸಾಲ್ಟ್ ಬಿಸ್ಕೆಟ್. ಡಯಾಬಿಟಿಸ್ ಅವರು ತಿನ್ಬೋದು, ಸಿಹಿನೇ ಇರಲ್ಲ ಅಂತ ಹೇಳಿದ್ದಾರೆ.
ಸಾಲ್ಟ್ ಬಿಸ್ಕೆಟ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಸಾಲ್ಟ್ ಬಿಸ್ಕೆಟ್ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಬಿಳಿ ಎಳ್ಳು, ಓಂಕಾಳು, ಕಾಳು ಮೆಣಸಿನ ಪುಡಿ, ಜೀರಿಗೆ, ತುಪ್ಪ, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಆ ಓಂಕಾಳು ಜೋಬಲ್ ಇಟ್ಕೊಂಡೇ ಬರ್ತೀರಲ್ಲ ನೀವು? ಹೌದು, ಅದ್ರೆ ಕೆಲವ್ರದೆಲ್ಲ ನೋಡ್ತಾ ಇದೀನಿ ಜೋಬಲ್ ಇಟ್ಕೊಂಡ್ ಬಂದ್ಬಿಡ್ತಾರೆ. ನಮ್ ಗಣೇಶ ಅಂತಿದೆ ಬ್ರಾಹ್ಮಣರು ಅಡಿಗೆ ಮಾಡೋರು. ಅವ್ರ ಹೆಂಗೆ ಅಂದ್ರೆ ಒಂದ್ ಸ್ವಲ್ಪ ಹಿಂಗು, ಸ್ವಲ್ಪ ಶುಂಠಿ, ಇನ್ನೊಂದು ಪೌಡರ್ನ ಜೋಬಲ್ ಹಾಕೊಂಡು ಯಾವಲ್ಲೂ ಓಡಾಡ್ತಿರ್ತಾರೆ. ಸರ್ ನಾವು ಬ್ರಾಹ್ಮಣ ಅಡಿಗೆ ಮಾಡೋ ಸರ್ ಅಂತ ಫಟ್ ಅಂತ ಹಿಂಗಾಗ್ತಾರೋ ಗೊತ್ತಾಯ್ತು ಬ್ರಾಹ್ಮಣ ಅಡಿಗೆ ಮಾಡ್ತಾ ಇದ್ರ ಅನ್ಕೋಬೇಕು. ಅದೇ ತರ ನಮ್ಮ ಈ ಪ್ರಕಾಶ್ ಅವರು ಗಣೇಶ್ ರಾವ್ ತರನೇ ಸ್ವಲ್ಪ ಅವ್ರು ಯಾವಾಗ್ಲೂ ಓಂಕಾಳ್ ಜೋಬಲ್ ಇರ್ಲೇಬೇಕು ಅವ್ರಿಗೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಮಿಕ್ಸಿಂಗ್ ಬೌಲ್ ಬೇಕು. ತಗೊಳ್ಳಿ ಸರ್. ತುಪ್ಪ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ. ತುಪ್ಪ ತಾನೆ, ತುಪ್ಪದ ವಿಚಾರ ನಮಗ್ ಬಿಡಿ. ಲೈಟ್ ಬಿಸಿ ಮಾಡೋಣ. ಎಷ್ಟು ಬೇಕು ಬಿಸಿ? ಲೈಟ್ ಬಿಸಿ ಮಾಡ್ಕೊಳ್ಳಿ. ತುಪ್ಪ ಎಷ್ಟ ಕಣ? ಹಾಗೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಕೃಷ್ಣ ತುಪ್ಪವನ್ನೇ, ಕೃಷ್ಣ ಗೀ. ಸಾಕ? ಕೃಷ್ಣ ಗೀ ಹಾಕಿ ನಾವು ಸಾಲ್ಟ್ ಬಿಸ್ಕೆಟ್ ನ ಮಾಡಿದ್ರೆ ಅದ್ರ ಮಜಾನೇ ಬೇರೆ. ಏನದು? ಮೈದಾ ಆಗ್ತಾ ಇದೆ. ಮೈದಾ ಹಿಟ್ಟು. ಓಕೆ, ಹಾಕಿ. ಮೈದಾ ಹಿಟ್ಟು ಒಂದು 200 ಗ್ರಾಮ್ ಇದೆ. ಆಯ್ತು. ಮೈದಾ ಹಿಟ್ಟಿಗೆ ಅದ್ರ ಜೊತೆಲಿ ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತೀನಿ. ಹಾಕೊಳ್ಳಿ. ಆಮೇಲೆ ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ, 1 ಸ್ಪೂನ್. ಓಂಕಾಳು ಹಾಕ್ತೀನಿ. ಮೇನ್ ಸಾಕ? ಇದು ಬಿಸಿ ಆಗಿರೋದು ಸಾಕು ಬಂದ್ ಮಾಡಿ. ಓಂಕಾಳೆ ಟೇಸ್ಟ್. ಓಂಕಾಳೆ ಟೇಸ್ಟ್ ಅಂತ. ಹೌದು. ಆಮೇಲೆ ಪೆಪ್ಪರ್ ಪೌಡರ್. ಓಕೆ, ಸ್ವಲ್ಪ ಸಾಕು. ಸ್ವಲ್ಪ ಪೆಪ್ಪರ್ ಪೌಡರು. ನಾನು ಒಗ್ಗರಣೆ ಡಬ್ಬಿಯಿಂದ ಜೀರಿಗೆ ಬೇಕಾಗುತ್ತೆ, ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಜೀರಿಗೆನಾ? ಹಾಂ. ಓಕೆ. ಲಾಸ್ಟಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಬೇಕಲ್ಲ ಸಾಲ್ಟ್ ಬಿಸ್ಕೆಟ್? ಹೌದು. ಇಲ್ಲಾಂದ್ರೆ ಸಿಹಿ ಹಾಕೋಬಹುದು. ಸಿಹಿ ಹಾಕೋಬಹುದು. ಓಕೆ. ಸಿಹಿ ಅಂದ್ರೆ ಇದೆಲ್ಲ ಬರಲ್ಲ, ಸಿಹಿಗೆ ಸಪರೇಟ್ ಬರ್ತದೆ. ಜೀರಿಗೆ ಇದೆಲ್ಲ ಬರಲ್ಲ, ಈ ಸಾಲ್ಟ್ಗೆ ಬರೋದು ಇದು. ಓಕೆ ಓಕೆ ಓಕೆ. ತುಂಬಾ ಜನಕ್ಕೆ ಡಯಾಬಿಟಿಸ್ ಇರುತ್ತೆ, ಅವ್ರು ಬಿಸ್ಕೆಟ್ ನ ತಿನ್ನಕ್ಕಾಗಲ್ಲ, ಸಿಹಿ ಬೇಡ ಅಂತ ಇರ್ತಾರೆ. ಅವ್ರಿಗೆಲ್ಲ ಸಾಲ್ಟ್ ಬಿಸ್ಕೆಟ್ ಬೇಕು ಅನ್ಸುತ್ತೆ. ತುಪ್ಪ ಹಾಕೋಣ? ಹಾಂ, ತುಪ್ಪ ಹಾಕಿ. ಎಷ್ಟು ಹಾಕೋಣ? ಹಾಕಿ ಸರ್, ಬೊತ್ತೆ ಹಾಕಿ ಬರೋಲ್ಲ. ಬೊತ್ತೆ ಹಾಕಿ ಒಳ್ಳೆಯದು. ಹಾಂ. ಕೃಷ್ಣ ಗೀ. ಓಹೋ, ಗಮ್ಮಂತದೆ. ಜೊತೆಲಿ ನೀರು ಹಾಕ್ತೀನಿ ನೋಡಿ. ಈಗ ತಣ್ಣಗಾಗ್ಬಿಡ್ತದೆ. ಅದಕ್ಕೆ ನೀರು ಹಾಕ್ತೀರಾ? ನೀರು ಹಾಕಿ ಮಿಕ್ಸ್ ಮಾಡಬೇಕು. ಎಣ್ಣೆ ಇಟ್ಕೊಂಬೋಣ ನಾವು? ಇರಿ. ಯಾಕಂದ್ರೆ ಎಣ್ಣೆ ಕಾಯಕ್ಕೆ ಜಾಸ್ತಿ ಟೈಮ್ ಆಗುತ್ತೆ. ಅದು ಬೇರೆ ಫಟಾಫಟ್ ಅಂತ ತೋರಿಸ್ಬೇಕು ನೀವು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆಯ್ತು, ಮಿಕ್ಸ್ ಆಯ್ತು. ಆಗೋಯ್ತು. ತೋರ್ಸ್ರಿ ಯಾವ್ದಕ್ ಬಂದಿದೆ. ಓಹೋ, ಅಷ್ಟೇನಾ? ಅಷ್ಟೇ. ಸರಿಯಾದ ಅಳತೆ ನಿಮ್ದು ಮಾತ್ರ. ತಿರ್ಗಾ ಕಲ್ಸ್ಕೋಬೇಕು ಅನ್ನೋ ಸೀನೇ ಇಲ್ಲ ನಿಮ್ದಲ್ವಾ? ಇಲ್ಲ, ಒಂದೇ ಸೀನ್. ಓಹೋ ಓಹೋ. ಚಪಾತಿ ತರ ಬೇಯಿಸ್ಕೊಳ್ಳಿ. ದಪ್ಪ ಬರ್ಲಿ, ಅದು ತಳ್ಳಗಾದ ದಪ್ಪ ಬರುತ್ತೆ. ದಪ್ಪ ಇರುತ್ತಾ ಇದು? ದಪ್ಪ ಇರುತ್ತೆ. ಉಬ್ಬುತ್ತೆ? ಜಾಸ್ತಿ ಉಬ್ಬಲ್ಲ, ಅಷ್ಟೇನಿಲ್ಲ. ಸ್ವಲ್ಪ ಉಬ್ಬುತ್ತಾ? ಸಾಲ್ಟ್ ಬಿಸ್ಕೆಟ್ ನೀವು ಕುಯ್ದು ಎಲ್ಲ ಮಾಡಿ ಇಟ್ಕೊಳ್ಳೋಷ್ಟು ಆಗುತ್ತೆ. ಇವಾಗ ಕಟ್ ಮಾಡ್ಕೊಳ್ಬೇಕಾ? ಈ ಥರ ಉದ್ದ ಕಟ್ ಮಾಡ್ಕೊಳ್ಳಿ ಫಸ್ಟ್, ಆಮೇಲೆ ಡೈಮಂಡ್ ಮಾಡ್ತೀನಿ. ಡೈಮಂಡ್ ಮಾಡ್ತೀರಾ? ಹೌದು. ವೆರಿ ಗುಡ್. ಸಾಲ್ಟ್ ಡೈಮಂಡ್ ಬಿಸ್ಕೆಟ್. ಮುಗೀತಾ? ಬೇಜಾನ್ ಫಾಸ್ಟ್ ರೀ ನೀವು. ಪಟಾಪಟ್ ಅಲ್ಲ, ಟಕ ಟಕ್ ಅಂತ ಮಾಡ್ಬಿಡ್ತೀರಾ ನೀವು. ಅಷ್ಟೇ ಅಲ್ವಾ? ಅದು ತೆಗಿಯುವಾಗ ನೋಡಿ ಏನಿಲ್ಲ, ಈಗ ಚಾಕ್ಲೇಟ್ ತೆಗೆದ್ಬಿಟ್ಟು ಬರುತ್ತೆ. ಏನು ಒಂದೊಂದು ತೆಗಿಬೇಕಂತ ಏನಿಲ್ಲ. ತೆಗೆದ ಏನಿಲ್ಲ, ಸೀನೆ ಇಲ್ಲ. ತೆಗೆದ ಹಿಂಗೆ ಸೋರ್ದ ಏನೆಲ್ಲ ಕರಿಯೋದು ಅಷ್ಟೇ. ಅಷ್ಟೇ ಅಂತೀರಾ? ಅಷ್ಟೇ. ಸರಿ ಇದೆಯಾ? ಸರಿ ಇದೆಯಾ? ಸರಿ ಇದೆ. ಹಾಕಿ ಹಾಕಿ ಹಾಕಿ. ನಿಮ್ಗೆ ಗೊತ್ತಾಗಬೇಕಷ್ಟೇ, ಸರಿ ಇದೆಯಾ ಕೆಟ್ಟದಾಗಿದೆಯಾ ಇನ್ನ ಬೇಯಬೇಕಾ? ಸರಿ ಇದೆ. ತುಂಬ ಬಿಸಿದಾರ ಇಟ್ಟಿರುತ್ತೆ, ಹಿಂಗೆ ಇರಬೇಕು. ತುಂಬ ಬಿಸಿ ಜಾಸ್ತಿ ಬರಲ್ಲ, ಏನಿಲ್ಲ. ಅದು ಉಬ್ಬಬೇಕಾದ್ರೆ ಸ್ವಲ್ಪ ಸೋಡಾ ಹಾಕ್ಬೇಕಾಗುತ್ತೆ. ಸೋಡಾ ಏನು ಬೇಕಾಗಲ್ಲ, ಬೆತ್ತಗಾಗುತ್ತೆ ಬೇಗ. ಕಲರ್ ಏನು ಚೇಂಜ್ ಆಗುತ್ತಾ? ಬ್ರೌನ್ ಆಗುತ್ತಾ? ಕಲರ್ ಆಗುತ್ತೆ, ಬ್ರೌನ್. ಸ್ವಲ್ಪ ಬ್ರೌನ್ ಆಗುತ್ತೆ. ಸಾಲ್ಟ್ ಬಿಸ್ಕೆಟ್ ಸಿಗ್ಬಿಟ್ಟಿದ್ರೆ ಬ್ರೌನ್ ಆಗುತ್ತೆ. ಓಕೆ, ಬಿಸ್ಕೆಟ್ ಸಾಲ್ಟ್ ಬಿಸ್ಕೆಟ್ ರೆಡಿ ಮಾಡಿದ್ದಾರೆ ಪ್ರಕಾಶ್ ರಾವ್ ಅವರು. ಒಟ್ಟಿಗೆ ಎಲ್ಲ ತಗೊಂಡ್ಬಿಟ್ಟು ಹೇಳ್ತೀನಿ. ಕಲರ್ ಬಂತು? ಕಲರ್ ಬಂತು. ಓಹೋ, ಮೈದಾ ಸಾಲ್ಟ್ ಬಿಸ್ಕೆಟ್ ರೆಡಿ ಇದೆ. ಓಕೆ,
ಮೈದಾ ಸಾಲ್ಟ್ ಬಿಸ್ಕೆಟ್ ರೆಡಿ ಮಾಡಿ ನಮ್ ಕೈಲಿ ಕೊಟ್ಬಿಟ್ಟಿದ್ದಾರೆ ಪ್ರಕಾಶ್ ರಾವ್ ಅವರು. ಇದನ್ನ ಯಾವ ರೀತಿ ಮಾಡುದು ಏನ್ರಿ 5-6 ನಿಮಿಷಕ್ಕೆ ಮಾಡಕ್ ಬಿಡ್ತಾರೆ. ಎಣ್ಣೆ ಒಂದು ಕಾದಿಲ್ಲ ಅಷ್ಟೇ, ಇಲ್ಲಾಂದ್ರೆ 5 ನಿಮಿಷಕ್ಕೆ ನಮ್ ಟೇಬಲ್ ಮೇಲೆ ಈ ಸಾಲ್ಟ್ ಬಿಸ್ಕೆಟ್ ಇರ್ತಾ ಇತ್ತೇನೋ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಸಾಲ್ಟ್ ಬಿಸ್ಕೆಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಬಿಳಿ ಎಳ್ಳು, ಓಂಕಾಳು, ಕಾಳು ಮೆಣಸಿನ ಪುಡಿ, ಜೀರಿಗೆ, ಉಪ್ಪು, ತುಪ್ಪ, ನೀರು ಹಾಕಿ ಹದವಾಗಿ ಕಲಸಿಕೊಂಡು ಲಟ್ಟಿಸಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಸಾಲ್ಟ್ ಬಿಸ್ಕೆಟ್ ರೆಡಿ ಟು ಟೇಸ್ಟ್. ನೋಡಕ್ಕೆ ಚೆನ್ನಾಗಿರೋ ತರ ಕಾಣ್ತಾ ಇದೆ. ಹೌದು ಸರ್, ಬೈಕ್ ಹಾಕೋಣ ಒಂದು. ಹಾಕಿ. ಚೆನ್ನಾಗಿದೆ, ಏನು ಖಾರ ಆಗಿರ ಏನಿಲ್ಲ, ಬರೀ ಸಾಲ್ಟ್ ಅಷ್ಟೇ. ಚೆನ್ನಾಗಿದೆ, ಯಾವ ಬೇಗ ತಿನ್ಬೋದು. ಅದು ನೀವು ಓಂಕಾಳು ಜೋಬ ಇಟ್ಟಿರಲ್ಲ ಟೇಸ್ಟ್. ಓಕೆ, ಚೆನ್ನಾಗಿದೆ. ಇಟ್ಕೊಂಡು ತಿನ್ಬೋದಲ್ಲ ಒಂದು ವಾರ? ತಿನ್ಬೋದು ಸರ್, ತಿನ್ಬೋದು ಮೆತ್ಕೇನಾಗಲ್ಲ? ಏನಾಗಲ್ಲ, ಈ ತರ ಮಾಡ್ಕೊಂಡ್ರೆ ಏನಾಗಲ್ಲ, ಮಾಡೋ ರೀತಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಅವರೇ. ಸಾಲ್ಟ್ ಬಿಸ್ಕೆಟ್ ತೋರಿಸ್ಕೊಟ್ಟಿದ್ದೀರಾ. ಹೌದು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ರುಚಿಯಾಗಿ ಮಾಡಿದ್ದಾರೆ. ಓಕೆ, ಇಷ್ಟೊಂದು ರುಚಿಯಾಗಿ ಮಾಡಿದ್ದಾರೆ. ಇದನ್ನೇನು ಒಬ್ಬನೇ ತಿನ್ನಕ್ಕಾಗಲ್ಲ, ಇಷ್ಟೊಂದು ಜೋಬಲ್ ಹಾಕೊಂಡು ಬಾಯಿಗೆ ಹಾಕೋಬೇಕಷ್ಟೇ. ನೀನೆ ನೀವು ಕಾರ್ಯಕ್ರಮ ಮುಗಿಸ್ಬೇಕು ಏನ್ರಿ ಮುರಳಿ? ಎಲ್ಲ ಬಿಸ್ಕೆಟ್ ನೀವೇ ತಿನ್ಕೊಂಡು ಕಾರ್ಯಕ್ರಮ ಮುಗಿಸೋಷ್ಟಿಗೆ ಲೇಟ್ ಆಗ್ಬೋದು. ಫಸ್ಟ್ ಕಾರ್ಯಕ್ರಮ ಮುಗಿಸಿ ಅಂತ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವೈವಿಧ್ಯಮಯ ಅಡಿಗೆಗಳನ್ನ ನೋಡ್ಕೊಂಡಿದ್ದೀರಾ. ಸುಚಿತ್ರಾ ಅವರ ಸಿಂಧಿ ಬಿರಿಯಾನಿ ನೋಡ್ಕೊಂಡಿದ್ದೀರಾ. ಇವತ್ತಿಗೆ ಬಿರಿಯಾನಿ ಕ್ಯಾಂಪು ಮುಗಿತಾ ಇದೆ. ಮುಂದಿನ ವಾರ ಹೊಸ ಕ್ಯಾಂಪ್ ಶುರು ಆಗುತ್ತೆ, ಹೊಸ ಅಡುಗೆ ನಿಮ್ಮ ಮನೆಗೆ ಬರುತ್ತೆ ಅಂತ ತಿಳಿಸಿ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಭಾಗವಹಿಸಬೇಕಾದವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ಕಾರ್ಯಕ್ರಮ ಮುಗಿಸೋಣ. ಮತ್ತೆ ಸಿಗೋಣ. ಅಲ್ಲಿ ತನಕ